Good morning to everyone once again. Welcome back. Am I audible to everyone properly? Yes, ma'am. Okay. Yes. So before we start with the next examples, see that ಈ ಇಂಟಿಗ್ರೇಷನ್ ಚಾಪ್ಟರ್ ನಲ್ಲಿ ಸ್ವಲ್ಪ ಸಾಲ್ವ್ಡ್ ಪ್ರಾಬ್ಲಮ್ಸ್ ಕೂಡ ಅಂದ್ರೆ ಸಾಲ್ವ್ಡ್ ಅಂದ್ರೆ ಯೂಶುವಲಿ ಅದೇ ಸೇಮ್ ಪ್ಯಾಟರ್ನ್ ಇರೋದು ನಾವು ಎಕ್ಸರ್ಸೈಸ್ ನಲ್ಲಿ ಕವರ್ ಮಾಡಿರ್ತೀವಿ ಮೋಸ್ಟ್ಲಿ. ಆದ್ರೆ ನಿಮ್ಗೆ ಬೋರ್ಡ್ ಎಕ್ಸಾಮ್ ನಲ್ಲಿ ಬರೀ ಎಕ್ಸರ್ಸೈಸ್ ಇಂದಾನೆ ಕ್ವಶನ್ ಬರುತ್ತೆ ಅಂತಲ್ಲ, ಸಾಲ್ವ್ಡ್ ಎಕ್ಸಾಂಪಲ್ ಇಂದಾನು ಸುಮಾರು ಕ್ವಶನ್ಸ್ ಕೇಳ್ತಾರೆ. ಸೊ ಪ್ಲೀಸ್ ಮೇಕ್ ಶ್ಯೂರ್ ದಟ್ ಇಫ್ ಎಟ್ ಆಲ್ ನಾನು ಸ್ವಲ್ಪ ಸಾಲ್ವ್ಡ್ ಆಲ್ರೆಡಿ ಟೆಕ್ಸ್ಟ್ ಬುಕ್ ನಲ್ಲಿ ಇರುತ್ತೆ, ದಟ್ಸ್ ವೈ ಹ್ಯಾವ್ ಸ್ಕಿಪ್ಡ್ ಮೆನಿ ಸಾಲ್ವ್ಡ್ ಎಕ್ಸಾಂಪಲ್. ಬಟ್ ಮೇಕ್ ಶೂರ್ ದಟ್ ನಾನು ಕೊಟ್ಟಿರೋ ನೋಟ್ಸ್ ನಲ್ಲಿ ಎಕ್ಸರ್ಸೈಸ್ ನಲ್ಲಿ ಸಾಲ್ವ್ಡ್ ಎಕ್ಸಾಂಪಲ್ ಇಲ್ಲ ಅಂದ್ರೆ ಬರೀ ಎಕ್ಸರ್ಸೈಸ್ ಮಾತ್ರ ಮಾಡ್ಬೇಕಂತ ಇರಲ್ಲ. ಯು ಹ್ಯಾವ್ ಟು ಡೂ ಆಲ್ ಎಕ್ಸಾಂಪಲ್ಸ್ ವಿಚ್ ಆರ್ ಮೆನ್ಷನ್ಡ್ ಇನ್ ದ NCERT. ಓಕೆ, ಸೊ ನಾನು ಸಾಲ್ವ್ಡ್ ನಲ್ಲಿ ಸ್ಟೆಪ್ ವೈಸ್ ಎಲ್ಲ ವಿತ್ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ. ದಟ್ ಇಸ್ ದ ಓನ್ಲಿ ರೀಸನ್ ಐ ಹ್ಯಾವ್ ನಾಟ್ ಡನ್ ಫ್ಯೂ. ಆದ್ರೆ ಎಸ್ಪೆಷಲಿ ಕಂಟಿನ್ಯೂಟಿ, ಡಿಫರೆನ್ಷಿಬಿಲಿಟಿ, ಇಂಟಿಗ್ರೇಷನ್ ಆಗ್ಲಿ, ಎಸ್ಪೆಷಲಿ ಈ ತರ ಚಾಪ್ಟರ್ಸ್ ನಲ್ಲಿ ನೀವು ಸಾಲ್ವ್ಡ್ ಎಕ್ಸಾಂಪಲ್ಸ್ ಮಾಡ್ಲೇಬೇಕು. ಇಸ್ ದಟ್ ಕ್ಲಿಯರ್? Okay, so once you issue the book from your library or if you take the textbook, ಅದ್ರಲ್ಲಿ ಇದ್ದೇ ಇರುತ್ತೆ. So please go through them also. Do not leave solved examples. Okay. Yes. Am I clear with that much instruction to everyone? Am I audible? Yes, ma'am. Okay. Yes. So we are doing the exercise 7.11, that is by using properties evaluate the following integrals ಅಂತ ಹೇಳ್ತಾರೆ. ಸೊ ದಿಸ್ ಆರ್ ದ ಸೆವೆನ್ ಅಂದ್ರೆ ಆಕ್ಚುಲಿ 8 ಪ್ರಾಪರ್ಟೀಸ್. ಅದು P0 ಇಂದ ಸ್ಟಾರ್ಟ್ ಆಗುತ್ತೆ. ಸೊ P0 ಇಂದ ಅನ್ಕೊಂಡ್ರೆ ಟೋಟಲ್ ಆಗಿ 8 ಪ್ರಾಪರ್ಟೀಸ್. ಅಂದ್ರೆ P0 ಇಸ್ ನಥಿಂಗ್ ಮಚ್ ಟು ಪ್ರೂವ್ ದೇರ್. ಸೊ P1 to P7 are basically important. P0 ಏನ್ ಹೇಳೋದು, whatever is true for x, it will be true for t ಅಷ್ಟೇ. Okay, so we are doing the definite integrals, evaluation of definite integrals by using properties. Okay, so next question, no, we started with 7.11. So the next question is, now ಈ ತರ ಕ್ವಶನ್ ಬಂದಾಗ ನೆನ್ಪಿಟ್ಕೊಳ್ಳಿ ಯಾವಾಗ್ಲೂ ನಾನು ಹೇಳ್ದೆ ಲಾಸ್ಟ್ ಕ್ಲಾಸ್ ನಲ್ಲಿ, ಲೆಟ್ ದ ಪವರ್ ಇಸ್ ಎನಿಥಿಂಗ್. ಓಕೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ನೀವು ಇಲ್ಲಿ ಪವರ್ ನೋಡಿದ್ರೆ ಗೊತ್ತಾಗ್ಬೋದು ನಮ್ಗೆ ಇಲ್ಲಿ ಡೈರೆಕ್ಟ್ ಇಂಟಿಗ್ರೇಷನ್ ಆಗ್ಲಿ ಅಥವಾ ಇಲ್ಲಿವರೆಗೂ ಓದಿರೋ ರಿಸಲ್ಟ್ ಆಗ್ಲಿ ಯಾವ್ದು ಯೂಸ್ ಆಗಲ್ಲ. ಓಕೆ, ಸೊ ನಾವು let this power be anything, you apply the same property. Okay, so now what is the power for these functions here? 3/2 is the power. Okay, but ನೋಡಿದ ತಕ್ಷಣ ಮ್ಯಾಮ್ ಏನೋ ಬೇರೆನೆ ಪವರ್ ಇದೆ, ನಾವು ಹೇಗೆ ಇಂಟಿಗ್ರೇಟ್ ಮಾಡೋದು ಅಂತ ಡೋಂಟ್ ವರಿ. ಇಫ್ ಯು ನೋ ದ ಪ್ರಾಪರ್ಟಿ, your answer will be solved. Okay, so first ಕೊಟ್ಟಿರೋ ಕ್ವಶನ್ ಅನ್ನ ನಾನು I ಅಂತ ಬರ್ಕೊಂತೀನಿ and let this is equation 1. Now you observe the limits. Tell me, is the limit in the form of 0 to a? Yes, ma'am. Yes, again. So this is f of x dx. ಈ 0 to a ಇದ್ರೆ ಈ 0 to a ಉಳಿತು ಏನಂತ ಬರಿಬಹುದು ನಾನು? a minus x ಅಂತ ಬರಿಬಹುದು. x ನ a minus x ಅಂತ ಬರಿಬಹುದು. ಸೊ ಅದ್ರ ಪ್ರಕಾರ I ಏನಾಗುತ್ತೆ ಇವಾಗ, ಇದು 0 to pi/2 ಆಯ್ತು, ಇದು sin to the power 3/2 ಆಯ್ತು. x ನ ನಾನು ಏನಂತ ಬರಿಬಹುದು? a minus x. ಆದ್ರೆ ನಮ್ದು a ಏನಿದೆ ಇಲ್ಲಿ pi/2 ಇದೆ. ಸೊ ದಿಸ್ ಇಸ್, ಇದು x ಕೂಡ ಏನಾಯ್ತು ಮತ್ತೆ pi/2 ಆಯ್ತು. ಇಲ್ಲಿ ಕೂಡ x ಏನಾಯ್ತು? pi/2 minus x ಆಯ್ತು, ಅಂದ್ರೆ a minus x ಆಯ್ತು. Tell me, do we know the results for these? Okay, what is sin 90 minus theta? Cos. Always remember sin to the power n ನಾನು ಹೇಗೆ ಬರಿಬಹುದು? sin x to the power n ಅಂತ ಬರಿಬಹುದು, ಕರೆಕ್ಟಾ? ಸೊ that I am skipping here. You can do directly. Now sin 90 minus theta is nothing but cos theta. ಸೊ ಇಲ್ಲಿ ಏನಾಗುತ್ತೆ? ಕಾಸ್ ಆಗುತ್ತೆ. ಆ ಪವರ್, ಸಾರಿ ಸೈನ್ ಅಲ್ಲ, ಏನಾಗುತ್ತೆ ಇದು? ಕಾಸ್ ಆಗುತ್ತೆ. ಸೊ ದಿಸ್ ಇಸ್ ಕಾಸ್ ಎಕ್ಸ್ ಆಯ್ತು. ಆಮೇಲೆ ಪವರ್ ಏನಾಯ್ತು? 3/2 ಆಯ್ತು. ಸಿಮಿಲರ್ಲಿ ಕಾಸ್ ಏನಾಯ್ತು ಮತ್ತೆ? ಸೈನ್ ಆಯ್ತು 3/2x. ಆಮೇಲೆ ಮತ್ತೆ ಸೈನ್ ಏನಾಯ್ತು? ಕಾಸ್ ಆಯ್ತು, ಕಾಸ್. ಓಕೆ, ಸೊ ಇವಾಗ ನಾನು ಸ್ವಲ್ಪ ಇದನ್ನ ಎಡಿಷನ್ ಇಸ್ ಕಮ್ಯುಟೇಟಿವ್, ಎಡಿಷನ್ ಕಮ್ಯುಟೇಟಿವ್ ಇದ್ದಿದ್ರಿಂದ ನಾನು ಈ ನ್ಯೂಮರೇಟರ್ ಹಂಗೆ ಇಡ್ತೀನಿ, ಡಿನಾಮಿನೇಟರ್ ನ ಕಮ್ಯುಟೇಟಿವ್ ಪ್ರಾಪರ್ಟಿ ಅಪ್ಲೈ ಮಾಡ್ತೀನಿ. a plus b can be written as b plus a, right? Okay, Yes, ma'am. now this is 3/2 x dx. Okay, now let this is equation 2. ಯಾಕೆ equation 2 ಇಲ್ಲಿ ಎಂಡ್ ಆಯ್ತು? ಆಫ್ಟರ್ ಅಪ್ಲೈಯಿಂಗ್ ಪ್ರಾಪರ್ಟಿ ನಮ್ಗೆ ಇಷ್ಟು ಸಿಕ್ತು. ಈಗ equation 1 ಮತ್ತೆ 2 ಅಬ್ಸರ್ವ್ ಮಾಡಿ, ಡಿನಾಮಿನೇಟರ್ ಸೇಮ್ ಇದೆ ಅಲ್ವಾ? Yes, ma'am. Always
ಪವರ್ ಏನೇ ಬರ್ಲಿ ಯು ಅಪ್ಲೈ ದ ಸೇಮ್ ಮೆಥಡ್. ಯಾಕಂದ್ರೆ ಪ್ರಾಪರ್ಟಿ ಅಪ್ಲೈ ಮಾಡ ಆದ್ಮೇಲೆ ವೆನ್ ಯು ಸಾಲ್ವ್ ಎವ್ರಿಥಿಂಗ್ the denominator comes to be same. When the denominator comes to be same, you can add both straight away. ನೀವು straight away ಅದನ್ನ add ಮಾಡಬಹುದು. So add 1 and 2. LHS ಏನಾಯ್ತು? I ಆಯ್ತು. RHS ಏನಾಯ್ತು? 0 to pi by 2. ಇಲ್ಲೇನಾಯ್ತು? sin 3 by 2x ಆಯ್ತು. ಆಮೇಲೆ ಇಲ್ಲೇನಾಯ್ತು? ಮತ್ತೆ cos 3 by 2x and sin 3 by 2x. ನಾನು ಇಲ್ಲಿ one step direct ಬರಿತೀನಿ. ಇಲ್ಲಿ RHS ಏನಾಯ್ತು? cos 3 by 2x divided by cos 3 by 2x plus sin 3 by 2x ಆಯ್ತು dx. Okay, so since the even if I take the LCM, that is straight away same answer. Okay, so ನನಗೆ ಇಲ್ಲಿ ಏನು ಸಿಕ್ತು ಇವಾಗ? cos 3 by 2x plus sin 3 by 2x ಆಯ್ತು. And in the numerator will I get sin plus cos with the power? Yes, ma'am. Okay, so since addition is commutative, tell me this and this, are they one and the same or no? Yes, ma'am. Straight away cancel ಆಯ್ತು. Cancel ಇದರಿಂದ ಏನು ಉಳಿತು ಇವಾಗ? ಇಲ್ಲಿ 1 dx ಉಳಿತು. Integration of 1 is nothing but x from where to where? 0 to pi by 2. Okay, so now this is upper limit minus lower limit, that is pi by 2 minus 0. ನಮಗೆ ಬೇಕಾಗಿರೋದು ಬರೀ I ಮಾತ್ರ. That is what our question is. Okay, this is what our question I. ಇದನ್ನ ಇಂಟಿಗ್ರೇಟ್ ಮಾಡಬೇಕು. So this is 1 by 2 into pi by 2. ಏನಾಯ್ತು ಆನ್ಸರ್ ಇವಾಗ? pi by 4 ಆಯ್ತು. And that's your required answer. Is clear with everyone? Yes, ma'am. Okay, so ಇದೇನ್ ಹೇಳುತ್ತೆ? whatever the power comes, okay, sin cos ಈ ತರ ಬಂದಾಗ 0 to a ಪ್ರಾಪರ್ಟಿ ಅಪ್ಲೈ ಮಾಡಿ ಕೊಟ್ಟಿರೋ ಇಂಟಿಗ್ರಲ್ ನಿಮ್ಗೆ ಏನ್ ಸಿಗುತ್ತೆ? equation 1 2 ಮತ್ ಆಡ್ ಮಾಡಿ you will always get this as 1 dx only for this kind of examples. Is this clear? Okay, so next ಮತ್ತೊಂದು ಕ್ವೆಶನ್ ಇದೆ, fourth question in the exercise. ನಾನು ಇದನ್ನ ನಿಮ್ಗೆ ಮಾಡಕ್ ಬಿಡ್ತೀನಿ because this is what they have given the function as. So this is a rational function in this form and the integrals are from 0 to pi by 2. Tell me, is it in the form of 0 to a or no? Yes, ma'am. So 0 to a ಇದೆ. a value ಏನಿದೆ? pi by 2 ಇದೆ. So ಇದು pi by 2 minus x ಆಗುತ್ತೆ. It will come to be same. So for this I will leave for you because it is exactly same. ಅದೇ ತರ ಮತ್ತೊಂದು ಪವರ್ 4 ಅಂತ ಇದೆ. 4 ಇರ್ಲಿ 5 ಇರ್ಲಿ ಎಲ್ಲಾ ಕಡೆ ಸೇಮ್ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ. Is that clear? Yes, ma'am. So that I will leave for you. Next mod question ಆಮೇಲೆ ಬರ್ತೀನಿ. Next I will go to this question. Okay, ಏನ್ ಹೇಳ್ತಾರೆ? 0 to 1 x into 1 minus x to the power n dx. Okay, ನೀವು ನೋಡ್ಬೋದು ಇದನ್ನ ಡೈರೆಕ್ಟ್ ಆಗಿ ನಾವು ಡೈರೆಕ್ಟ್ ಇಂಟಿಗ್ರೇಷನ್ ಆಗ್ಲಿ, ಸಬ್ಸ್ಟಿಟ್ಯೂಷನ್ ಆಗ್ಲಿ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಆಗ್ಲಿ ಯಾವುದು ಇಲ್ಲಿ ಹೆಲ್ಪ್ ಆಗಲ್ಲ. ನಥಿಂಗ್ ವಿಲ್ ಹೆಲ್ಪ್ ಯು. ಸೊ ಐ ವಿಲ್ ಗೋ ಫಾರ್ ಡೆಫಿನೆಟ್ ಇಂಟಿಗ್ರಲ್ ಪ್ರಾಪರ್ಟಿ. ಸೊ ಫಸ್ಟ್ ನಾನು ಇದನ್ನ ಏನಂತ ಬರ್ಕೊಂತೀನಿ? ಐ ಅಂತ ಬರ್ಕೊಂತೀನಿ. ವಿ ಆರ್ ಟ್ರೈಂಗ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಐ. ಅಂದ್ರೆ ಈ ಇಂಟಿಗ್ರಾಂಡ್ ನಮಗೆ ಬೇಕು. ಲೆಟ್ ದಿಸ್ ಇಸ್ ಈಕ್ವೇಶನ್ 1. ನೌ ಟೆಲ್ ಮೀ, ಈಸ್ ಯುವರ್ ಲಿಮಿಟ್ ಅಗೇನ್ ಇನ್ ದ ಫಾರ್ಮ್ ಆಫ್ 0 to a? Yes, ma'am. ಓಕೆ, ಸೊ 0 to a ಪ್ರಾಪರ್ಟಿ ಏನ್ ಹೇಳುತ್ತೆ? ಎಫ್ ಆಫ್ ಎಕ್ಸ್ ಅನ್ನ ಹೇಗಂತ ಬರಿಬಹುದು? ಎಫ್ ಆಫ್ a minus x ಅಂತ ಬರಿಬಹುದು. ಕರೆಕ್ಟಾ? ಓಕೆ, ಸೊ ನಾವು ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್. ಸೊ ನಾವು ಐ ಕ್ಯಾನ್ ಬಿ ರಿಟರ್ನ್ ಆಸ್ 0 to 1. a ವ್ಯಾಲ್ಯೂ ಏನಿದೆ ನಮ್ದು? 1 ಅಂತ ಇದೆ. ಕರೆಕ್ಟಾ? ಸೊ ಎಲ್ಲೆಲ್ಲಿ x ಇದೆ, x a minus x ಆಗುತ್ತೆ. ಬಟ್ ವಾಟ್ ಇಸ್ ಆರ್ a? 1. ಸೊ ಇದು 1 minus x ಆಯ್ತು. ಆಮೇಲೆ ಇದು 1 ಹಂಗೆ ಉಳಿತು. x ಏನಾಗುತ್ತೆ? a minus x ಆಗುತ್ತೆ. a minus x ಅಂದ್ರೆ 1 minus x because our value of a is 1. ಸೊ ಇದನ್ನ ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳಿ. ಇದು 1 minus x ಆಯ್ತು. ಇಲ್ಲಿ ಬ್ರಾಕೆಟ್ ಓಪನ್ ಮಾಡಿ, ಮೈನಸ್ ಆಯ್ತು, ಇದು ಪ್ಲಸ್ ಆಯ್ತು. ಕರೆಕ್ಟಾ? ಸೊ ನೌ ಟೆಲ್ ಮಿ, ಕ್ಯಾನ್ ಐ ಕ್ಯಾನ್ಸಲ್ ದಿಸ್ ಪ್ಲಸ್ 1 and minus 1? Yes, ma'am. Yes. So this is 0 to 1, 1 minus x. ಇಲ್ಲೇನು ಉಳಿತು? x to the power n ಉಳಿತು. Okay. Now still it is product of two functions. But it is simple term here. I can multiply for the bracket. Okay, so 1 into x to the power n ಎಷ್ಟಾಯ್ತು? X to the power n. ಆಯ್ತು. Minus x into x to the power n ಎಷ್ಟಾಯ್ತು? x to the power n plus 1. Correct? Here the power is 1, here the power is n. So will you get n plus 1? Yes, ma'am. Now this is very easy. We know the integration of x to the power n or no? This is the integration of x to the power n. Yes, ma'am. x to the power n plus 1 divided by n plus 1. N. So this is easy. So ಇಲ್ಲಿ ಏನಾಯ್ತು? ಇಂಟಿಗ್ರೇಷನ್ ಇದೆ ಇವಾಗ
n plus 1 ಆಯ್ತು. ಆಮೇಲೆ ಇಲ್ಲೇನಿದೆ ಪವರು n plus 1 ಇದೆ. ಸೊ plus 1 divided by plus 1. And from where to where the limits are 0 to 1. Okay, 1. so now this is n plus 1 divided by n plus 1. ಇಲ್ಲೇನಾಯ್ತು ಇವಾಗ ಇದು n plus 2 divided by n plus 2 ಆಯ್ತು 0 to 1. Apply the limits. So ಏನಿದೆ ಲಿಮಿಟ್ 1 ಇದೆ. Upper limit is 1. Okay, so this is upper limit and minus lower limit. Tell me, lower limit ಹಾಕಿದ್ರೆ 0 ನೇ ಆಗುತ್ತಲ್ವಾ ಅದು ಆನ್ಸರು? Okay, Yes, ma'am. so right now it is 0 only. So 1 to the power n, anything is 1 only. And 1 to the power anything is again 1 only. So n plus 2. And that's your required answer. Is this clear? Yes, ma'am. ಅಥವಾ ಇದನ್ನ ಬೇಕಂದ್ರೆ ನೀವು LCM ತಗೋಬಹುದು. LCM ತಗೊಂಡ್ರೆ LCM ಏನಾಗುತ್ತೆ? n plus 1 n plus 2 ಆಗುತ್ತೆ. So this will be into n plus 2. This will be into n plus 1. So ಇದೇನಾಯ್ತು n plus 2 ಆಯ್ತು. Minus into plus minus. Again minus into plus minus. n ಮತ್ತೆ n cancel ಆಯ್ತು. 2 minus 1 ಎಷ್ಟಾಯ್ತು? 1. So this is one more way of writing the answer. And that's your required integrated answer. Is that clear? Is this clear to everyone? Yes, ma'am. Yes, ma'am. So ಏನಿಲ್ಲ, ಆಲ್ಮೋಸ್ಟ್ ಸೇಮ್ ಪ್ರಾಪರ್ಟೀಸ್ ನಾವು ಎಲ್ಲ ಕಡೆ ಅಪ್ಲೈ ಮಾಡ್ತಾ ಇರೋದು. ಸಿಮಿಲರ್ಲಿ ಯು ಹ್ಯಾವ್ ಒನ್ ಮೋರ್. ಓಕೆ, ವೆರಿ ಈಸಿ. ನೋಡಿದ್ರೆ ಪ್ರಾಡಕ್ಟ್ ರೂಲ್ ಬರುತ್ತೆ, ಸ್ಕ್ವೇರ್ ರೂಟ್ ಬರುತ್ತೆ, ನೋಡಿದ್ರೆ ಡಿಫಿಕಲ್ಟ್ ಅನ್ಸುತ್ತೆ, ಬಟ್ ಇಟ್ ಇಸ್ ಆಕ್ಚುಲಿ ಈಸಿ. Here also same property only we will apply, because tell me, is this in the form of, are the limits in the form of 0 to a? Yes, ma'am. Yes, they are in the form of 0 to a. So 0 to a property ಏನ್ ಹೇಳುತ್ತೆ? x ಅನ್ನ ಹೇಗಂತ ಬರಿಬಹುದು? A minus x. x ಅಂತ ಬರಿಬಹುದು. Now tell me, ಎಲ್ಲೆಲ್ಲಿ x ಇರುತ್ತೆ? a minus x ಅಂತ ಬರಿಬೇಕು. Now tell me, what is our value of a for given question? 2. Okay. So wherever x is there, it will become a minus x. So I equals to 0 to 2. x ಇವಾಗ ಏನಾಗುತ್ತೆ ಇದು? a minus x ಅಂದ್ರೆ 2 minus x. Square root of 2 as it is minus as it is x. ಏನಾಗುತ್ತೆ? a minus ಅಂದ್ರೆ ಏನಾಯ್ತು ಇವಾಗ ಇದು? 2 minus x. Okay, so ಇದನ್ನ ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳಿ. When you solve, half of your answer is done. So ಇದು minus 2 ಆಯ್ತು, ಇದು plus x ಆಯ್ತು. 2 2 ಕ್ಯಾನ್ಸಲ್ ಆಯ್ತಲ್ವಾ? Yes, ma'am. So what is remaining? 0 to 2. 2 minus x, square root of x is remaining. ನಾವು ಸ್ಕ್ವೇರ್ ರೂಟ್ ಅನ್ನ ಹೇಗೆ ರೀರೈಟ್ ಮಾಡ್ಕೋಬಹುದು? 1/2. 1 by 2 ಪವರ್ ಅಂತ, ಕರೆಕ್ಟಾ? ಸೊ ಈಗ ಇದು 2 minus x ಹಂಗೆ ಉಳಿತು, ಇದು 1 by 2 ಅಂತ ಮಾಡ್ಕೋಬಹುದು. ಇದು ಮತ್ತೆ ಪ್ರಾಡಕ್ಟ್ ರೂಲ್ ಇದೆ, ಆದ್ರೆ ಸಿಂಪಲ್ ಟರ್ಮ್ಸ್ ಇದೆ. ನಾನು ಬ್ರಾಕೆಟ್ ಸಾಲ್ವ್ ಮಾಡ್ಕೋಬಹುದಲ್ವಾ? Yes, ma'am. Please mute yourself if you are not talking with respect to class. So first term I will get 2 into x to the power 1 by 2 minus x to the power 1 into x to the power 1 by 2 ಆಗುತ್ತೆ. What is 1 plus 1 by 2? Nothing but 3/2. by 2. And now this is very simple. We know this integration directly. Okay. So ಇವಾಗ ಇದು 2 ಹಂಗೆ ಉಳಿತು. ಇದೇನಾಗುತ್ತೆ ಇಂಟಿಗ್ರೇಷನ್? 1 by 2 plus 1. What is 1 by 2 plus 1? 3/2 by 3/2. Okay. So from where to where? 0 to 2 minus 3 by 2 plus 1 ಎಷ್ಟಾಗುತ್ತೆ? 5 by 2. So again, from where to where the limits are? 0 to 2. Okay. So ಇವಾಗ ಸ್ವಲ್ಪ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ. 3 by 2 ಇದೆ ಅಲ್ವಾ ಪವರ್ ಇದು? Yes, ma'am. 3 by 2 ನ ನಾನು 3 into 1 by 2 ಅಂತ ಬರಿಬೋದಲ್ವಾ? Yes, ma'am. Yes, ma'am. Okay, 3 by 2 ಆಯ್ತು. ಈಗ this is nothing but x cube and 1 by 2 ನ ನಾನು ಹೇಗ್ ಬರಿಬಹುದು? ಸ್ಕ್ವೇರ್ ರೂಟ್ ಅಂತ ಬರಿಬಹುದು, ಕರೆಕ್ಟ್ ಅಲ್ವಾ? Yes, ma'am. ಸೊ ನಾನು ಇಲ್ಲಿ ಮತ್ತೆ ರೀರೈಟ್ ಮಾಡ್ತೀನಿ ಫಾರ್ ಯುವರ್ ಕನ್ವೀನಿಯನ್ಸ್. 3 into 1 by 2 ಆಯ್ತು. ನಮ್ಗೆ x to the power 1 by 2 ಅಂದ್ರೆ ನಥಿಂಗ್ ಬಟ್ ಸ್ಕ್ವೇರ್ ರೂಟ್. ಯಾವ್ದು ಹಂಗೆ ಉಳಿತು? ಕ್ಯೂಬ್ ಹಂಗೆ ಉಳಿತು, ಕರೆಕ್ಟಾ? ಸೊ ಇದ ಸಾಲ್ವ್ ಮಾಡುವಾಗ ನಂಗೆ ಅದು ಬೇಕೇ ಬೇಕು. ಸೊ ದಿಸ್ ಇಸ್ 2 times. ಇದು ರೆಸಿಪ್ರೋಕಲ್ ತಗೊಂಡ್ರೆ 2 by 3 ಆಯ್ತು. ಇದನ್ನ ಹೇಗಂತ ಬರಿಬಹುದು? ಸ್ಕ್ವೇರ್ ಎಕ್ಸ್ ಕ್ಯೂಬ್. ಸೇಮ್ ಇಲ್ಲಿ ರೆಸಿಪ್ರೋಕಲ್ ತಗೊಂಡ್ರೆ ಇದೇನಾಯ್ತು? 2 by 5 ಆಯ್ತು. ಈ 5 by 2 ನ ನಾನು ರೀರೈಟ್ ಮಾಡ್ಕೊಂಡ್ರೆ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ದ ಪವರ್ 5 ಆಗುತ್ತೆ, ಕರೆಕ್ಟಾ? Yes, ma'am. ಸೊ ನಾವ್ ಯು ಅಪ್ಲೈ ದ ಲಿಮಿಟ್ಸ್. ಓಕೆ, ಸ್ವಲ್ಪ ಇಲ್ಲಿ ಕ್ಯಾಲ್ಕುಲೇಷನ್ ನಲ್ಲಿ ನಾನು ಟೈಮ್ ಸೇವ್ ಮಾಡ್ತೀನಿ. ದಟ್ ಫಸ್ಟ್ ಒನ್ ವಿಲ್ ಬಿಕಮ್ 2 ಕ್ಯೂಬ್
by 3 ಆಯ್ತು. Square root of 2 cube ಆಯ್ತು. Lower limit anyhow it is 0 only. 0 ನೇ ಆಗುತ್ತೆ. Square root of 2 to the power 5 ಆಗುತ್ತೆ. So 2 to the power 3 is 8. Square root of 8 2 root 2 ಆಗುತ್ತೆ. ಇದು 32. 32 ನ ನಾನು ಹೇಗೆ ಬರಿಬಹುದು? 16 into 2 ಅಂದ್ರೆ 4 root 2 ಆಯ್ತು. Okay. So if you solve everything, this should be the answer. ನಾನು algebra ನಿಮ್ಗೆ ಬಿಡ್ತೀನಿ. Algebra you can do and this is the answer that you get after solving. Is this clear? Yes, ma'am. Algebra is very easy. That much you can do, so that I will leave for you. So ಇಲ್ಲಿ 2 ಇದೇನಾಯ್ತು? root 8 ಆಯ್ತು. ಇದೇನಾಯ್ತು? root 32 ಆಯ್ತು. ಕರೆಕ್ಟಾ? ಅದನ್ನ ಸಾಲ್ವ್ ಮಾಡ್ಕೊಳ್ಳಿ. root 8 ಅನ್ನ ನಾನು 4 into 2 ಅಂತ ಬರ್ಕೋಬಹುದಲ್ವಾ? ಆಮೇಲೆ 32 ನ ಸಾರಿ ನಾಟ್ 30 ಏನ್ ಬರುತ್ತೆ? 34 ಬರುತ್ತೆ. 16 into 2. Will you all do this much? Okay. Yes, ma'am. Yes, ma'am. Property that you can apply again. Okay. So next, same property one easy ಇದೆ. Okay. This kind of examples important. ಈ sin x, cos x, log, tan ಈ ತರ ಎಲ್ಲಿ ಬರುತ್ತೆ, these are all very important. Okay. ಆ ತರ ಏನಿದೆ 0 to ಅದು ನಿಮ್ಗೆ ಆಡ್ ಮಾಡಿದ್ರೆ ಆನ್ಸರ್ ಬಂದ್ಬಿಟ್ಟು ಸ್ವಲ್ಪ you have to be very careful. Okay. So from where to where the limits are? 0 to pi. Okay. Sorry, not pi. Pi by 4. Tell me, is it in the form of 0 to a or no again? Yes, ma'am. Okay. ಆಮೇಲೆ ನೀವು ಫಂಕ್ಷನ್ ನೋಡ್ಬೋದು. ಕೊಟ್ಟಿರೋ ಫಂಕ್ಷನ್ ಅಂತೂ ನಮ್ಗೆ ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಮಾಡೋದಕ್ಕೆ ಬರೋದೇ ಇಲ್ಲ. ಕರೆಕ್ಟಾ? ಡೈರೆಕ್ಟ್ ಆಗಿ ಇದೇ ತರ ಇಟ್ಕೊಂಡ್ರೆ ಸ್ವಲ್ಪ ಡಿಫಿಕಲ್ಟ್ ಆಗೇ ಆಗುತ್ತೆ. ಡೈರೆಕ್ಟ್ ಇಂಟಿಗ್ರೇಷನ್ ಇಸ್ ನಾಟ್ ಪಾಸಿಬಲ್. ಕೊಟ್ಟಿರೋ ಕ್ವಶನ್ ಗೆ ಇಲ್ಲೇ ಬರ್ಕೊಂತೀನಿ I ಅಂತ. So we are trying to evaluate I. Let this is equation 1. Okay. So I will apply the property. Which property? P4. 0. So ನಾನು ಡೈರೆಕ್ಟ್ ಆಗಿ ಬರೀತೀನಿ ಇಲ್ಲಿ ಸ್ವಲ್ಪ. This is 0 to pi by 4. Log ಹಂಗೆ ಉಳಿತು. Okay. ಈ 1 ಹಂಗೆ ಉಳಿತು. X ಏನಾಗುತ್ತೆ? A minus X ಆಗುತ್ತೆ. ಆದ್ರೆ ನಮ್ದು A ಏನಿದೆ ಇಲ್ಲಿ? Pi by 4 minus x. Now this is pi by 4. Okay. So now little bit steps will be more. Concept ಏನು difficult ಇಲ್ಲ. ಆದ್ರೆ ಸ್ವಲ್ಪ steps ಜಾಸ್ತಿ ಆಗ್ತವೆ. Now tell me the second term that you can see. Is it in the form of tan A minus B or no? Is it in the form of tan A minus B? Yes, ma'am. Yes, And ma'am. tan A minus B? Tan A minus tan B divided by 1 plus tan A into tan B. Correct? Huh? So ಇದೆಲ್ಲ ಹಂಗೆ ಉಳಿತು. Now we will apply tan A minus B here. B tan A minus tan B divided by 1 plus tan A into tan B. Correct? Huh? Okay. Now tell me what is tan pi by 4? Nothing but 1. 1. Okay. So ಇದು log ಹಂಗೆ ಉಳಿತು. 1 ಹಂಗೆ ಉಳಿತು. Pi by 4. Tan pi by 4 is 1. So ಇದು 1 minus tan x ಆಯ್ತು. ಇಲ್ಲಿ ಮತ್ತೆ ಇದು 1 ಆಯ್ತು. 1 into tan x ಏನಾಯ್ತು? tan x ಆಯ್ತು. ಕರೆಕ್ಟಾ? ಸ್ವಲ್ಪ ಏನೋ ಸಾಲ್ವ್ ಮಾಡ್ಕೊಂಡ್ವಿ. ಈಗ ಟೆಲ್ ಮಿ, ಕ್ಯಾನ್ ವಿ ಟೇಕ್ LCM? Yes, ma'am. ಈ ಲಾಗ್ ಹಂಗೆ ಇಟ್ಕೊಳ್ಳಿ. ಈ ಬ್ರಾಕೆಟ್ ನಲ್ಲಿ ಇಲ್ಲಿ ಡಿನಾಮಿನೇಟರ್ 1 ಇದೆ. LCM ಏನಾಯ್ತು? 1 plus tan x ಆಯ್ತು. So this you have to multiply by 1 plus tan x. 1 plus tan x ಆಯ್ತು. Plus this is 1 minus tan x. Correct? ಈಗ dx ಆಯ್ತು. Tell me what cancels in the numerator? Tan x cancel ಆಯ್ತಲ್ವಾ? Yes, ma'am. So now what is remaining? ಇದು 0 to pi by 4 ಆಯ್ತು. ಇದು log ಆಯ್ತು. 1 plus 1 ಏನಾಯ್ತು? 2 ಆಯ್ತು. 2. 1 minus tan x ಆಯ್ತು. dx ಆಯ್ತು. Now tell me, is it in the form of log of a by b or no? Is it in the form of log of a by b? Yes, ma'am. Log of a by b. But what is log of a by b? Nothing but log of a Log A minus log minus B. log b. Correct? So this is a, this is b, and this is tan x. Okay na? ಈಗ ನಾನು ಸ್ವಲ್ಪ ನನ್ನ ಕನ್ವೀನಿಯನ್ಸ್ ಗೋಸ್ಕರ ಇದನ್ನ ಹೀಗೆ ಬರ್ಕೊಂತೀನಿ. log of f of x minus log of g of x. ಕರೆಕ್ಟಾ? ಈಗ log 2 ಅಂದ್ರೆ ನಥಿಂಗ್ ಬಟ್ ಇಟ್ ಇಸ್ ಅ ಕಾನ್ಸ್ಟಂಟ್. ಹೌದಾ? log 2 is nothing but Yes, constant, right?
ಸೊ ಈ ಕಾನ್ಸ್ಟೆಂಟ್ ಹೊರಗಡೆ ಬಂತು, ಏನ್ ಉಳಿತು ಇಲ್ಲಿ 1 dx ಬಂತು. ಸೊ ಇದು ನಮ್ಗೆ ಇಂಟಿಗ್ರೇಷನ್ ಮಾಡೋದು ಗೊತ್ತು, 1 ಅಂತ ಗೊತ್ತು. ಆದ್ರೆ ಇದು ಮತ್ತೆ log 1 plus tan x ಅಂತಾನೆ ಉಳ್ಕೊಂತು, ವಿಚ್ ವಿ ಡೋಂಟ್ ನೋ. ಬಟ್ ಯು ಅಬ್ಸರ್ವ್, ಟೆಲ್ ಮಿ, ಇಸ್ ದಿಸ್ ನಥಿಂಗ್ ಬಟ್ ಯುವರ್ ಈಕ್ವೇಶನ್ 1? ಕೊಟ್ಟಿರೋ ಕ್ವಶನ್ ಅಲ್ವಾ ಇದು? Yes, ma'am. It's nothing but log of 1 plus tan x. That is nothing but what we have considered, this I only. So can I write this as I? Yes. Okay. So ಈಗ I Yes, ನ ma'am. ಒಂದೇ ಕಡೆ ಮಾಡ್ಕೊಳ್ಳಿ. minus I ಏನಾಯ್ತು, plus I ಆಯ್ತು. ಈ log 2 ಹಂಗೆ ಉಳಿತು. What is the integration of 1? X. So this is 0 to pi by 4. Now you can see that it is very easy. So this is 2I. ಇದು log 2 ಆಯ್ತು. Upper limit minus lower limit. So this is I ಬೇಕು ನಮ್ಗೆ. So ಇದು 1/2 ಆಯ್ತು, log 2 ಆಯ್ತು, pi by 4 ಆಯ್ತು. ಓಕೆ, ಸೊ ಇದು log 2 ಹಂಗೆ ಉಳಿತು. 1/2 into pi by 4 ಅನ್ನ ಏನಂತ ಬರಿಬಹುದು, pi by 8. 2 into 4 is 8. And now that's the required answer. So ಇದೇನ್ ಇಲ್ಲಿ ಈ log 1 plus tan x ಇತ್ತಲ್ಲ, ಇದನ್ನ ನಾವು ಮತ್ತೆ I ಅಂತಾನೆ ಬರ್ಕೊಂಡ್ವಿ, because that is nothing but your given question I only. Clear? Yes, ma'am. Okay. Yes. So you can see that ನೀವು ಪ್ರಾಪರ್ಟಿ ಅಪ್ಲೈ ಮಾಡ್ತಾ ಹೋದಂಗೆ ಇಟ್ ಈಸ್ ಆಕ್ಚುಲಿ ವೆರಿ ಈಸಿ. ಸ್ವಲ್ಪ ಸ್ಟಾರ್ಟಿಂಗ್ ನಿಮ್ಗೆ ನೋಡಿದ ತಕ್ಷಣ ಟಫ್ ಅನ್ಸ್ಬೋದು, ಬಟ್ ಆಸ್ ಯು ಗೋ ಆನ್ ಅಪ್ಲೈಯಿಂಗ್ ಪ್ರಾಪರ್ಟಿ ಇಟ್ ಇಸ್ ನಾಟ್ ಡಿಫಿಕಲ್ಟ್. ಓಕೆ, ಎಸ್, ವಿಚ್ ವಿ ಆರ್ ಡೂಯಿಂಗ್ 0 to a we are doing. One second. 0 to a. Okay, 0 to a ಇರೋದು ಮತ್ತೊಂದು ಮಾಡ್ಬಿಡ್ತೀನಿ. ದಿಸ್ ಇಸ್ ವೆರಿ ಈಸಿ. ಇಲ್ಲಿ ಆನ್ಸರ್ ತುಂಬಾ ಈಸಿ ಬರುತ್ತೆ. This is sin x minus cos x divided by 1 plus sin x into cos x. Tell me, is this a rational function or no? Yes, rational function ಇದ್ದಾಗ ಯೂಶುವಲಿ ಪಾರ್ಷಿಯಲ್ ಫ್ರಾಕ್ಷನ್ ಮಾಡ್ತೀವಿ ಅಥವಾ 6 ಟೈಪ್ಸ್ ಮಾಡ್ತೀವಿ, ಬಟ್ ಅದ್ ಯಾವುದು ಇಲ್ಲಿ ಅಪ್ಲೈ ಆಗಲ್ಲ. ಸೊ I will write this as I only. I will write this as equation 1 here only. Now tell me again, is it in the form of 0 to a? Yes, ma'am. Yes. So which property we will apply? P4. And solve one that step direct baritin illi. So this is 0 to pi by 2 sin x. X in pi by 2 minus x aitu. Again x is pi by 2 minus x divided by 1 plus. Again x is pi by 2 minus x into cos. Again this is pi by 2 minus x. Okay. So this is nothing but I equals to 0 to pi by 2 is cos 90 minus theta ಏನಾಯ್ತು ಮತ್ತೆ, sorry, sin 90 minus theta ಏನಾಯ್ತು, cos theta, correct? So this is cos x. This will become sin x. 1 plus this will become cos x and this will become sin x dx. Okay. Tell me, is this product of two functions? Yes, ma'am. Yes. Tell me, product is commutative or no? Okay. Product is commutative, right? So cos into sin ಅನ್ನ ನಾನು ಹೇಗಂತ ಬರಿಬಹುದು, sin into cos ಅಂತ ಬರಿಬಹುದು. ಸೊ ಪ್ರಾಪರ್ಟಿ ಅಪ್ಲೈ ಆದ್ಮೇಲೆ ಇಷ್ಟು ನಮ್ಗೆ ಆನ್ಸರ್ ಬಂತು. ಈಗ ಈಕ್ವೇಶನ್ 1 ಮತ್ತೆ 2 ಅಬ್ಸರ್ವ್ ಮಾಡಿ. ಈಸ್ ದ ಡಿನಾಮಿನೇಟರ್ ಸೇಮ್? Yes, ma'am. ಸೊ ಡಿನಾಮಿನೇಟರ್ ಸೇಮ್ ಇದ್ದಾಗ ನಾನು ಏನ್ ಮಾಡ್ತೀನಿ, ಕನ್ವೀನಿಯನ್ಸ್ ಗೋಸ್ಕರ ಆಡ್ 1 and 2. ಸೊ ದಿಸ್ ಇಸ್ I plus I ಈಕ್ವಲ್ಸ್ ಟು, ಇಲ್ಲಿ ಏನಾಯ್ತು, RHS ಇಂಟಿಗ್ರಲ್ I1 ಫಸ್ಟ್ ಇಂಟಿಗ್ರಲ್ ಅದು sin x minus cos x divided by 1 plus. Yes, please mute yourself if you are not talking with respect to class. If you have doubt, then only unmute yourself. Yes, okay. And the second integral is cos x minus sin x divided by 1 plus sin x into cos x. One there step nan direct ag baritini illi. So this is 2i. If I add directly, is the LCM same? Okay, since the LCM is same, I can add the numerator. Numerator ಏನಿದೆ, sin x minus cos x plus cos x minus sin x. Correct? Can I cancel sin and sin here? Cancel ಆಯ್ತು. Cos and cos ಕೂಡ cancel ಆಯ್ತು. So what is remaining in the denominator? 0. Okay, now tell me, 0 by anything is nothing but what? 0 only. So there is no question of integrating. So what is the value of I? 0. Okay, this is clear for everyone. So numerator nalli ella terms cancel ಆಯ್ತು straight away, because that is plus and minus, addition subtraction cancel ಆಯ್ತು, 0 ಉಳಿತು. So straight away the answer is 0.
Okay, so this is again based on the same property, which is 0 to a. Okay, now next we have one more property. One second. Same property ಮೇಲೆನೆ ಸ್ವಲ್ಪ lengthy example ಆಗುತ್ತೆ, because we will see why it is little bit lengthy. So this is x upon 1 plus sin x. Okay, so you can see that again the limit is in the form of 0 to a only. Okay, so again it is in the form of 0 to a. That's why we can apply the property 4. ನಾನು for convenience ನಾನು ಇಲ್ಲೇ ಒಂದು ಸ್ಟೆಪ್ ಸ್ಕಿಪ್ ಮಾಡಿ ಇದನ್ನೇ I ಅಂತ ಬರೀತೀನಿ, which is equation 1. So again by applying P4, now this is 0 to a as it is. X can be written as a minus x. What is our a here? Pi. Pi. So this is pi minus x. 1 plus, again this is pi minus x dx. Okay, so this is I equals to, idenaitu numerator hange ulitu, pi minus x antane ulitu. Idu 1 plus 180 iddaga I have told you the function will not change. Sign will remain as what? Sign Sign. only. And it pi minus x is first quadrant, so sign is again what? Positive. It remained as positive. Iga nange en siktu, after solving, this is what I got. Now equation 1 and 2 you observe, is the LCM same? Yes, ma'am. Is the LCM same? Yes. Okay, so what you do is add equation 1 and 2. Okay, so ee kade enaitu idu I plus I aitu, and here it is 0 to pi x upon 1 plus sin x, and here also I will write directly, this is pi minus x 1 plus sin x dx. Okay, so this is nothing but 2I equals to 0 to pi. What I will get in the numerator? This is what I get in the numerator. Iga numerator nalli ಏನು cancel ಆಯ್ತು? X cancel ಆಯ್ತು. So what is remaining now? 2I equals to 0 to pi, pi divided by 1 plus sin x ಅಂತ ಉಳಿತು. ಆದ್ರೆ ಪ್ರೀವಿಯಸ್ ಕೇಸಸ್ ನಲ್ಲಿ ಎಲ್ಲಾ ಕಡೆ ಸಾಲ್ವ್ ಮಾಡಿದ್ಮೇಲೆ ಡೈರೆಕ್ಟ್ ಆಗಿ ನಮಗೆ ಸ್ವಲ್ಪ ಆನ್ಸರ್ ಬಂತು, ಬಟ್ ಸ್ಟಿಲ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ರಾಷನಲ್ ಫಂಕ್ಷನ್. ಎಸ್ ಆರ್ ನೋ? Yes, ma'am. ಓಕೆ, ಸ್ಟಿಲ್ ಇಟ್ ರಿಮೈನ್ಡ್ ರಾಷನಲ್ ಫಂಕ್ಷನ್ ಓನ್ಲಿ. ಸೊ ಏನು ಜಾಸ್ತಿ ಸಾಲ್ವ್ ಆಗ್ಲಿಲ್ಲ. ಓಕೆ, ಸೊ ನಾವು ವಾಟ್ ಐ ಕ್ಯಾನ್ ಡೂ, now tell me this limit from where to where the limit is 0 to pi ಅಂತ ಇದೆ. ಓಕೆ, ಇದು ಈ ಪ್ರಾಪರ್ಟಿ ಎಲ್ರಿಗೂ ನೆನಪಿದ್ಯಾ? ಇದನ್ನ ನಾನು Yes. 2 times 0 to a ಅಂತ ಬರಿಬೋದಲ್ವಾ? Yes, ma'am. 2 times 0 to a ಅಂತ ಬರಿಬಹುದು. when f of 2a minus x will be f of x, ಅದು ಹಾಗೆ ಇರುತ್ತೆ. ಓಕೆ, one second. when f of 2a minus x equals to f of x. Okay, now tell me ಈ pi ಅನ್ನ ನಾನು 2 into pi by 2 ಅಂತ ಬರಿಬೋದಾ? Yes, ma'am. Okay, so 2 into pi by 2 ಅಂತ ಬರಿಬಹುದು. So pi can be written as 2 into a, where a will be pi by 2. Now this sin pi minus x, what is sin pi minus x? Sin x only. So Sin. this condition is also getting satisfied. So ಆ condition satisfy ಆಗಿದ್ರಿಂದ ಪ್ರಾಪರ್ಟಿ ಏನ್ ಹೇಳುತ್ತೆ? ನಾನು 0 to 2a ನ 2 times 0 to a ಅಂತ ಬರಿಬಹುದು. ಓಕೆ, ಸೊ ಅದು ನಮ್ಗೆ ಇಲ್ಲಿ ಹೆಲ್ಪ್ ಆಗುತ್ತಾ ನೋಡೋಣ. ಸೊ ನಾನು ಏನ್ ಮಾಡ್ತೀನಿ, pi ಅನ್ನ ಹೇಗ್ ಬರಿಬಹುದು? 2 into pi by 2 ಅಂತ ಬರಿಬಹುದು. ಓಕೆ, ಸೊ ದಿಸ್ 2I equals to, now this is 2 times 0 to pi by 2 ಅಂತ ಬರ್ಕೊಂಡೆ, and this will be 1 plus sin x only. Okay, any doubts still here? I have applied which property? Fifth property is. Okay, yes. So now again, okay, idunna for example equation 3 ankodana. Now tell me again, is this in the form of 0 to a here? Yes. Okay, so again I will apply the same property. 2I equals to 2 into 0 to pi by 2, e pi hange ulitu, and this is in the form of a minus x. So a minus x ಏನಾಗುತ್ತೆ? pi by 2 ಆಗುತ್ತೆ, and that is nothing but 2I equals to 2 times 0 to pi by 2, pi divided by 1 plus sin 90 minus x is Cos x. okay. So this is what I get. Let this is equation 4. Okay, so now what I can do here is, for my convenience, I will add equation which equation? For this, here it is.
ಇದನ್ನ ನಾನು 3 ಅಂತ ಬರ್ಕೊಂತೀನಿ. I don't want this. Okay. So for my convenience, I will add equation 3 and 4. Okay. Anyhow, here and here 2 and 2 cancels, right? Okay. So ಇಲ್ಲಿ I ಉಳಿತು, ಇಲ್ಲಿ ಕೂಡ I ಉಳಿತು. This is 0 to pi by 2, pi divided by 1 plus sin x plus pi divided by 1 plus cos x dx ಆಯ್ತು. Okay. So now what I can do? So this is 2i. This is 0 to pi by 2. So this is pi plus pi divided by 1 plus sin x into 1 plus cos x. Okay. So tell me what is 1 plus sin x into 1 plus cos x? What I will get? Sin square plus ಏನ್ ಸಿಗುತ್ತೆ ನಂಗೆ? Or 1 second. ಇದು ಬೇಡ ನಂಗೆ. 1 second. This will not help you. This will not help you. 1 second. We stopped at equation 4, right? yes Okay. ma'am. We stopped at equation 4. ನಂಗೆ ಇದು ಬೇಡವೇ ಬೇಡ. 1 plus cos x ನನಗೆ ಐಡೆಂಟಿಟಿ ಗೊತ್ತು. Okay. 1 second. Do we all know 1 plus cos 2x? What is 1 plus cos 2x? 2 cos square x. Correct? Now here Yes, the ma'am. angle is x. Here the angle is 2x. If I take half angle on both sides, 1 plus cos x ಏನಾಗುತ್ತೆ? 2 cos square Cos square x by 2 ಆಗುತ್ತೆ. Correct? So this I can write as 0 to pi by 2. Let the pi be as it is. Now this will become 2 cos square x by 2 dx. Okay. What all is constant here? Pi is constant, 2 is constant, ಹೊರಗಡೆ ತಗೊಳ್ಳಿ. But what is 1 by cos square? Nothing but secant square, correct? 1 by cos is secant, so 1 by cos square is secant square. Okay. Now tell me, do we know the integration of secant square directly? Yes ma'am. What is the integration of secant square x? Nothing but Tan x. tan x. So this is straight away pi by 2 tan x by 2. Adre x ಜಾಗದಲ್ಲಿ x by 2 ಇದೆ. So what I have to divide here? 1 by 2. And from where to where it is? 0 to pi by 2. Okay. So e2 cancel ಆಯ್ತು. ಏನು ಉಳಿತಲ್ಲಿ? pi ಉಳಿತು. Tan upper limit. Be very careful. ಅಥವಾ ನಾನು ಈಗ ಬರೀತೀನಿ, ಮತ್ತೊಮ್ಮೆ ಒಂದು ಸ್ಟೆಪ್ ಆಡ್ ಮಾಡ್ತೀನಿ. Now what is your upper limit? X. This pi as it is. Upper limit is pi by 2. Okay, so tan pi by 2 divided by 2 minus, not divided by 2 like this. This is divided by 2. And this is tan 0 divided by 2. Okay, so tell me. ಇದನ್ನ ನಾನು ಹೇಗೆ ಬರಿಬಹುದು? Rewrite ಮಾಡಬಹುದು. This is pi. If you take the reciprocal, will this be tan pi by 4? Yes ma'am. Okay, minus tan 0 by 2. 0 by 2 is nothing but 0. tan 0 only. Now, pi into, what is tan pi by 4? Nothing but 1. 1 minus tan 0 is nothing but 0. Zero. So, what is your required answer? Pi. Pi. And that's your required answer. So, ಏನೇನ್ ಸರ್ಕಸ್ ಮಾಡಿದ್ವಿ ನಾವಿಲ್ಲಿ? First 0 to a apply ಮಾಡಿದ್ವಿ. Equation 1 and 2 ಅಂತ ಸಿಕ್ತು. 1 and 2 add ಮಾಡಿದ್ವಿ. ಹೇಗೆ usually how we used to do in other examples, same we added. Add ಮಾಡಾದ್ಮೇಲೆ ಇಲ್ಲಿ ನಾವು ಸ್ಟಾಪ್ ಆದ್ವಿ. ಓಕೆ, ಆಡ್ ಆದ್ಮೇಲೆ ಏನು ಸಾಲ್ವ್ ಆಗ್ಲಿಲ್ಲ. ಸೊ ವಿಚ್ ಪ್ರಾಪರ್ಟಿ ವಿ ಅಪ್ಲೈಡ್? 0 to 2a ಪ್ರಾಪರ್ಟಿ ವಿ ಅಪ್ಲೈಡ್. ಆ 0 to 2a ಪ್ರಾಪರ್ಟಿ ಅಪ್ಲೈ ಮಾಡಿ ಮತ್ತೆ ಸೇಮ್ ಸರ್ಕಸ್ ಮಾಡಿ ಆನ್ಸರ್ pi ಬಂತು. ಇಸ್ ದಟ್ ಕ್ಲಿಯರ್? Yes ma'am. Okay, so this again what? Practice. Without practice you can't. Okay, next one is easy. Next one ತುಂಬಾ easy ಇದೆ. So ನಾನು ಸ್ವಲ್ಪ fast ಮಾಡ್ತೀನಿ. So this is root x, denominator is root x, a minus x dx. Okay, so tell me, is this in the form of 0 to a directly? Yes ma'am. So 0 to a ಇದ್ದಿದ್ರಿಂದ I will apply the p4 property. x ಇದ್ದಲ್ಲಿ ಏನಾಗುತ್ತೆ? a minus x ಆಗುತ್ತೆ. Again x will become a minus x. This a as it is, x will become a minus x. Okay, solve ಮಾಡ್ಕೊಳ್ಳಿ. This is 0 to a minus x ಹಂಗೆ ಉಳಿತು. This is a minus x plus. Okay, if I solve this, this is a minus a plus a dx. Will the a cancel here? Yes ma'am. So here a cancels. This is 0 to a minus x. This is a minus x, and what is remaining here? X. Okay, root x. So in the denominator we have addition, and since the addition is commutative,
I will write this as what? Root x plus root a minus x because addition is commutative. So ಎಲ್ಲ ಪ್ರಾಪರ್ಟಿ ಅಪ್ಲೈ ಮಾಡಾದ್ಮೇಲೆ ನಮ್ಗೆ ಇಷ್ಟು ಸಿಕ್ತು. ಈಗ equation 1 ಮತ್ತೆ 2 ಅಬ್ಸರ್ವ್ ಮಾಡಿ. Yes. Equation 1 and 2 you observe. Tell me, is the denominator same? Yes, ma'am. So you can add ಯಾವುದು equation 1 and 2. Okay. Yes. Yes. So now if I add, this will be I plus I. And on the other hand, that is RHS, I will get, this is x, a minus x, plus, on the other hand, this equation 2 is root a minus x, root x, plus root a minus x dx. Okay. So ನಾನು ಒಂದು ಎರಡು step skip ಮಾಡ್ತೀನಿ. Integration of f of x plus integration of g of x is nothing but integration of f of x plus g of x. So this is x and root a minus x. This is again root x. This is again root a minus x dx. Okay, so from where to where? 0 to a. Are they same? Will they cancel? So what is remaining? 1 is remaining. And the integration of 1 is nothing but x from where to where? 0 to a. So this is upper limit minus lower limit, which is 2i. So what will be I equals to a by 2. And that's your required answer. Is that clear? Yes. Is this clear to everyone? Yes, ma'am. Okay. Yes. So the next one is again very important and one second. Yes, the next one is also very important. Same concept apply ಆಗುತ್ತೆ ಸ್ವಲ್ಪ ಒಂದೆರಡು ಸ್ಟೆಪ್ ಜಾಸ್ತಿ ಆಗುತ್ತೆ. Why we will see, but don't worry, the property remains same only here. So 0 to pi by 2. ಏನ್ ಹೇಳ್ತಾರೆ? 2 log sin x minus log sin 2x ಅಂತ ಹೇಳ್ತಾರೆ. Okay, into dx. So there are two functions. It is in the form of f of x minus g of x. Okay, so f of x is 2 log sin x minus g of x andre log sin 2x ಆಯ್ತು. So if you see this directly, definitely we are not able to do anything directly. ಈ ತರ ಡೈರೆಕ್ಟ್ ನಮಗೆ ಇಂಟಿಗ್ರೇಷನ್ ಯಾವುದು ಗೊತ್ತಿಲ್ಲ. Okay, ಡೈರೆಕ್ಟ್ ಆಗಿ ಗೊತ್ತಿಲ್ಲ. So little bit I will start solving. ಇದನ್ನ I ಅಂತ ಬರ್ಕೊಂತೀನಿ. Tell me, in the second function, do I have sin 2x here? Okay. Yes, ma'am. And ನಮ್ಗೆ ಒಂದು ಐಡೆಂಟಿಟಿ ಗೊತ್ತು, sin 2x. ಏನು sin 2x ಅಂದ್ರೆ ನಥಿಂಗ್ ಬಟ್ ಈ ಲಾಗ್ ಹಂಗೆ ಉಳಿತು. ಬಟ್ sin 2x is nothing but what? 2 sin x into 2 cos sin x. x into cos x. Okay, na? So this is dx. Now tell me, is this in the form of log of a into b into c or no? Yes, ma'am. ಓಕೆ, ಅಂದ್ರೆ 2 into sin x into cos x ಅಂತ ಇದೆ. ಆಮೇಲೆ ನಮ್ಗೆ ಪ್ರಾಡಕ್ಟ್ ರೂಲ್ ಗೊತ್ತು. ಏನು? ಲಾಗ್ ಆಫ್ a into b Log a plus plus b. plus log b. ಓಕೆ, ದಿಸ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಫಾರ್ ಮೋರ್ ದನ್ 2 ಆಲ್ಸೋ. ಅದೇ ತರ ನಮ್ಗೆ ಈ ಪ್ರಾಪರ್ಟಿ ಗೊತ್ತಿದ್ರಿಂದ ದಿಸ್ ಇಸ್ 2 ಹಂಗೆ ಉಳಿತು. ಸೊ ನಾಟ್ ಎಟ್ ವಿ ಹ್ಯಾವ್ ಅಪ್ಲೈಡ್ ಎನಿ ಪ್ರಾಪರ್ಟಿ. ಈ ಮೈನಸ್ ಲಾಗ್ ಹಂಗೆ ಉಳಿತು. ಓಕೆ, ಸರಿ, ಲಾಗ್ ಹಂಗೆ ಉಳಿಲಿಲ್ಲ, ಮೈನಸ್ ಹಂಗೆ ಉಳಿತು. ಲಾಗ್ ಆಫ್ ಎ, ಲಾಗ್ ಆಫ್ ಎ ಅಂದ್ರೆ 2 ಆಯ್ತು. ಲಾಗ್ ಆಫ್ ಬಿ, ಬಿ ಅಂದ್ರೆ sin x ಆಯ್ತು. ಪ್ಲಸ್ ಲಾಗ್ ಆಫ್ ಸಿ, ಸಿ ಅಂದ್ರೆ ಏನಾಯ್ತು? ಕಾಸ್ ಎಕ್ಸ್ ಆಯ್ತು. ಓಕೆ, ಸ್ವಲ್ಪ ಇದನ್ನ ಈಗ ಬ್ರಾಕೆಟ್ ಓಪನ್ ಮಾಡ್ಕೊಳ್ಳಿ. ದಿಸ್ ಇಸ್ 2 log sin x minus log 2 minus log sin x and again minus log cos x ಅಂತ ಆಯ್ತು. ಓಕೆ, ಸೊ now tell me, is this and this term same only? Yes, ma'am. Okay, so 2 minus 1. 2 minus 1 ಎಷ್ಟಾಗುತ್ತೆ? 1 ಆಗುತ್ತೆ. 1. ಕರೆಕ್ಟಾ? ಸೊ 2 log sin x minus log sin x 1 time log sin x. ಸೊ ದಿಸ್ ಇಸ್ log sin x. ನನ್ನ ಕನ್ವೀನಿಯನ್ಸ್ಗೋಸ್ಕರ ಈ cos x ಅನ್ನ ನಾನು ಜೊತೆಗೆ ಬರೀತೀನಿ, log cos x. ಆಮೇಲೆ ಲಾಸ್ಟ್ ಟರ್ಮ್ ಅನ್ನ ಬರೀತೀನಿ, ವಿಚ್ ಇಸ್ log 2 dx. ಓಕೆ, ಎನಿ ಡೌಟ್ ಸ್ಟಿಲ್ ಹಿಯರ್ ಟು ಎನಿವನ್? No, ma'am. ಓಕೆ, ಈಗ ನಾನು I know log of f of x minus g of x ಅನ್ನ ನಾನು ಹೇಗೆ ಬರಿಬಹುದು? log of f of x. ಸೊ ಇದನ್ನ ಒಂದು ಗ್ರೂಪ್ ಅಂತ ಮಾಡ್ತೀನಿ, ಆಮೇಲೆ ಇದನ್ನ ಮತ್ತೊಂದು ಗ್ರೂಪ್ ಅಂತ ಮಾಡ್ತೀನಿ. ಓಕೆ, ಎನಿ ಪ್ರಾಬ್ಲಮ್ ಹಿಯರ್? ನೋ, ರೈಟ್? ಓಕೆ, ಐ ಹ್ಯಾವ್ ಜಸ್ಟ್ ಗ್ರೂಪ್ಡ್ ದಮ್.
Now tell me, is this in the form of log A minus log B or no? Yes, ma'am. Okay. And we know what is log A minus log B. Tell me, what is log A minus log B? Nothing but Log A by log B. A by B. Correct. So ಇದೇನಾಗುತ್ತೆ log of A by B ಆಯ್ತು. A ಏನಿದೆ sin x Log ಇದೆ, x. B ಏನಿದೆ cos x ಇದೆ. ಕರೆಕ್ಟಾ? ಆಮೇಲೆ ಇಲ್ಲಿ log 2 is nothing but constant. Okay, it is a constant term. So ಇಲ್ಲಿ ಏನು ಉಳಿತು? 1 ಉಳಿತು. ಕರೆಕ್ಟಾ? But what is sin by cos? Nothing but Tan. tan. Correct? So this is log of tan x minus e log 2 ಹಂಗೆ ಉಳಿತು. Integration of 1 is x. From where to where? 0 to pi by 2. ಈಗ ನಿಮ್ಗೆ ಏನ್ ಸಿಕ್ತಿಲ್ಲಿ? log tan x ಅಂತ ಸಿಕ್ತು. ಈಗ log tan x ಅಂತೂ ನಮ್ಗೆ ಡೈರೆಕ್ಟ್ ಆಗಿ ಗೊತ್ತಿಲ್ಲ. But is this in the form of 0 to a again? Yes, ma'am. Okay. So ಇದನ್ನ ನಾನು ಫಾರ್ ಎಕ್ಸಾಂಪಲ್ ಇದನ್ನ I1 ಅಂತ ಬರಿತೀನಿ, ಇದನ್ನ I2 ಅಂತ ಬರಿತೀನಿ. ಈಗ I1 ಕನ್ಸಿಡರ್ ಮಾಡ್ಕೊಳ್ಳೋಣ. Like this is equation 1. Okay. So I1 I will take, what is I1? 0 to pi by 2 log tan x. Okay. ಈಗ I will apply the property again. What is that property? 0 to a property. So this will become tan a minus x. A minus x ಅಂದ್ರೆ ಏನಾಯ್ತು? 90 Pi by minus 2. x. Okay. So this is 0 to pi by 2 ಆಯ್ತು. Log tan 90 minus x is nothing but cot x. Correct? So ಇದನ್ನ ನಾನು 2 ಅಂತ ಬರಿತೀನಿ, ಇದನ್ನ ನಾನು 3 ಅಂತ ಬರಿತೀನಿ. Tell me, can I add 1 and 2? Yes, ma'am. For convenience, I will add 1 and 2. Okay. So I1 plus I1, 0 to pi by 2, log of tan x plus log of cot x. Okay. Now tell me again, is it in the form of log of a plus b? And Yes, ma'am. log of a plus b is nothing but log a into log b. Log. Correct? Now tan and cot, are they inverse of each other? Yes, ma'am. So inverse of each other ಇದ್ದಿದ್ರಿಂದ ಏನ್ ಉಳಿಯುತ್ತೆ One. ಅಲ್ಲಿ? log 1 ಉಳಿಯುತ್ತೆ. ಕರೆಕ್ಟಾ? But what is log 1? Nothing but 0. 0 only. So ನಿಮ್ದು ಕಂಪ್ಲೀಟ್ ಆಗಿ I1 ವ್ಯಾಲ್ಯೂ ಏನಾಯ್ತು? 0 ಆಯ್ತು. Because this I will write, if you want, tan x cot x ಅನ್ನ ಹೇಗಂತ ಬರಿಬಹುದು? 1 by tan x. Tan x cancel ಆಯ್ತು. ಏನ್ ಉಳಿತು? log 1 ಉಳಿತು. But what is log 1? Nothing but 0. Okay. So 2 I1 equals to 0. So what is I1 also? 0. Okay. So ನಮ್ಗೆ I value ಏನ್ ಬಂದಿತ್ತು? Basically we had written I as I1 minus I2. Okay. So I equals to I1 ಏನಾಯ್ತು ಇವಾಗ? 0 ಆಯ್ತು. Minus I2 ನ ಸಾಲ್ವ್ ಮಾಡ್ಕೊಳ್ಳಿ. ಅಲ್ಲಿ log 2 ಇತ್ತು. ಆಮೇಲೆ upper limit minus lower limit. What is upper limit? pi by 2, 0. So what is the answer now? Minus log 2 pi by 2. And that's your required answer. Is that clear? Yes, ma'am. Okay. So ಏನಿಲ್ಲ, same property only we applied. Only the thing is, ಆ tan x ಅನ್ನ ಸ್ವಲ್ಪ ಸಾಲ್ವ್ ಮಾಡ್ಕೋವರೆಗೂ ಎರಡು ಸ್ಪ್ಲಿಟ್ ಮಾಡ್ಕೊಂಡು ಬರ್ಕೊಂಡ್ವಿ. Okay. And that's your required answer. Yes. So these are the examples based on 0 to a. Okay. So ಸ್ವಲ್ಪ ಈಗ 0 to a ಇಲ್ದಿರೋದನ್ನ ನೋಡ್ಕೊಳ್ಳೋಣ. These are all multiple choice question actually. These are all 1 mark question. Sin x dx ಆಗುತ್ತೆ. Okay. Now observe the limits. Are your limits in the form of minus a2 plus a? Yes, ma'am. Okay. So ಏನ್ ಹೇಳುತ್ತೆ? minus a2 plus a f of x dx ಏನ್ ಹೇಳುತ್ತೆ? This will become 2 times 0 to a f if f is even. Okay. And this will become 0 if f is what? Odd. Odd. Correct? ಈಗ sin 7. Okay. ಇದನ್ನ ನಾನು sin x to the power 7 ಅಂತ ಬರಿಬೋದಾ? Yes, ma'am. One and the same. Okay. ಈಗ so this is your f of x. ಈಗ f x ಇದ್ದಲ್ಲಿ minus x ಹಾಕ್ತೀನಿ. Why I'm applying even odd? Because your question is in the form of minus a to plus a. That's why. Okay. So ಈಗ sin of minus x ಹಾಕಿದ್ರೆ, tell me what is sin of minus x? Nothing but Minus a. minus sin x. Correct? How many times you are applying? Odd times. Odd times ಇದ್ದಿದ್ರಿಂದ will it remain as minus or no? Yes, ma'am. Okay. So what kind of function is this? Odd function. Therefore, ಇದು odd function ಆಗಿದ್ರಿಂದ minus a2 plus a f of x dx becomes nothing but what? 0.
So straight away the answer is 0 because your given function is odd function. Clear? Yes, ma'am. Okay. So ಮತ್ತೊಂದಿದೆ. So this we even odd ಯಾವಾಗ ಚೆಕ್ ಮಾಡ್ಬೋದು? When you have only in this form minus a to plus a ಇದ್ದಾಗ. ಓಕೆನಾ? So this is sin square x dx. ಈಗ tell me sin x is a even function or odd function? Odd function. Odd function. ಆದ್ರೆ how many times you are multiplying? 2 times. Times. So 2 times multiply ಮಾಡಿದಾಗ minus into minus ಏನಾಗುತ್ತೆ? Plus ಆಗುತ್ತೆ. So sin square is even function or no? Yes, ma'am. Yes, okay. So sin square is a even function because you are multiplying it for even number of times. Okay. So ಏನ್ ಹೇಳುತ್ತೆ property? If it is from minus a to plus a and if it is a even function, then the function will become 2 times 0 to a f of x dx. So similarly, this will become 0 to a. Andre 2 times 0 to a sin square x dx because it is a even function. ಆದ್ರೆ ನಮ್ಗೆ sin square integration ಗೊತ್ತಿಲ್ಲ. Okay. Now, do you all remember this identity? 1 minus cos 2x is nothing but 2 sin square x. ನಮ್ಗೆ ಬೇಕಾಗಿರೋದು ಬರೀ sin square x. So ಆ 2 ನ ಈ ಕಡೆ shift ಮಾಡಿ. So this will become sin square x. Okay. So now this I can rewrite as what? Integration 0 to pi by 2. 1 minus cos 2x divided by 2. Okay. So what cancels here? 2 cancels and integration of 1. What is integration of 1? Pi. Sorry, x. X. Okay. Integration of cos is sine, but in the place of 2x we have 2x, so that is divided by 2. And now this is upper limit minus lower limit. So now you can see that it is very easy. Okay. So ನಾನು ಮತ್ತೆ repeat ಮಾಡ್ತೀನಿ ಲಿಮಿಟ್ಸ್ ಹಾಕೋಕ್ಕಿಂತ ಮುಂಚೆ. Sin x is a odd function. Okay. Sin of minus x ಏನಾಗುತ್ತೆ? Minus sin x ಆಗುತ್ತೆ. ಬಟ್ ಅದೇ ನೀವು ಇದನ್ನ ಸ್ಕ್ವೇರ್ ಮಾಡಿದ್ರೆ, ಸ್ಕ್ವೇರ್ ಅಂದ್ರೆ how many times you will multiply? 2 times. So minus sin x into minus sin x ಏನಾಯ್ತು? ಪಾಸಿಟಿವ್ ಆಯ್ತು. ಪಾಸಿಟಿವ್ ಇದ್ದಿದ್ರಿಂದ even function ಆಯ್ತು. Okay, that's why we applied this property. Now you apply the properties. Upper limit x ಇದ್ದಲ್ಲಿ pi by 2 ಆಯ್ತು. ಇದು 2 ಹಂಗೆ ಉಳಿತು. ಮತ್ತೆ x ಇದ್ದಲ್ಲಿ pi by 2 ಆಯ್ತು. ಈ 2 ಹಂಗೆ ಉಳಿತು. ಆಮೇಲೆ ಇದು x 0 ಆಯ್ತು. ಸೈನ್ ಹಂಗೆ ಉಳಿತು. 2 ಹಂಗೆ ಉಳಿತು. x ಜಾಗದಲ್ಲಿ 0 ಆಯ್ತು. ಆಮೇಲೆ ಈ 2 ಹಂಗೆ ಉಳಿತು. So this is 0. Tell me sin 0 is also 0 or no? Yes, ma'am. ಆಮೇಲೆ ಇಲ್ಲಿ 2 ಮತ್ತೆ 2 ಕ್ಯಾನ್ಸಲ್ ಆಯ್ತು. ಇದು ಏನು ಉಳಿತಿಲ್ಲಿ? sin pi and whole thing divided by 2. ಇದು sin pi by 2 ಅಲ್ಲ, sin pi whole divided by 2. Tell me what is sin pi? Nothing but 0. 0. So what is your required answer? Pi by 2. 3 by 2. And that's your required answer. Clear? Yes, ma'am. Any doubts in this example to anyone? Please observe the questions. Yes. Any doubts to anyone? No, ma'am. Okay. ಈಗ ಮತ್ತೊಂದು ಇದೇ ತರ ಇದೆ. ಇದೆಲ್ಲ ಸ್ವಲ್ಪ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ತರಾನೇ ಬರೋದು. Because this is all very easy. No. Cos to the power 5 x dx ಅಂತ ಇದೆ. ಓಕೆ. ಸೊ ಸ್ವಲ್ಪ ನಿಮ್ದು ಕೊಟ್ಟಿರೋ ಕ್ವಶನ್ ಅಬ್ಸರ್ವ್ ಮಾಡಿ ಯಾವ ತರ ಇದೆ. ಓಕೆ. Can I say that my question is in the form of 0 to 2a? Yes, ma'am. Okay. So 0 to 2a ತರ ಇದೆ. 0 to 2a ಇದ್ದಾಗ ನಮ್ಗೆ ಯಾವ ಪ್ರಾಪರ್ಟಿ ಗೊತ್ತು? P6 ಪ್ರಾಪರ್ಟಿ ನೆನಪಿದ್ಯಾ? What P6 says? It will be 2 times if f of 2a minus x is equals to f of x, and this will be 0 if f of 2a minus x is equals to what? Minus f of x. ಕರೆಕ್ಟಾ? ಈಗ ನಮ್ದು ಕೊಟ್ಟಿರೋ ಕ್ವೆಶ್ಚನ್ ನಲ್ಲಿ 2a ಜಾಗದಲ್ಲಿ ಏನಿದೆ? 2 pi. pi ಇದೆ. ಕರೆಕ್ಟಾ? ಈಗ ಸ್ವಲ್ಪ ಚೆಕ್ ಮಾಡ್ಕೊಂಡ್ಬಿರೋಣ. ಆಮೇಲೆ f of x ಏನಿದೆ ನಮ್ದು? ಕೊಟ್ಟಿರೋ ಫಂಕ್ಷನ್ ಏನಿದೆ? cos to the power 5 x ಅಂತ ಇದೆ. ಸೊ ಇದನ್ನ ನಾನು ನಥಿಂಗ್ ಬಟ್ ಹೇಗ್ ಬರಿಬಹುದು? cos x to the power 5 ಅಂತಾನು ಬರಿಬಹುದು. ಈಗ ಸ್ವಲ್ಪ ಚೆಕ್ ಮಾಡೋಣ. 2a minus x ಏನಾಗುತ್ತೆ? ಓಕೆ. ಸೊ ಇವಾಗ cos 2a ಅಂದ್ರೆ ಏನಾಯ್ತು? 2 pi ಆಯ್ತು minus x to the power 5. ಓಕೆ. ಈಗ 2 pi ಅಂದ್ರೆ cos ಚೇಂಜ್ ಆಗುತ್ತಾ? No, ma'am. cos ಚೇಂಜ್ ಆಗಲ್ಲ. ಕರೆಕ್ಟ್ ಅಲ್ವಾ? ಒಂದ್ ಸೆಕೆಂಡ್. cos ಚೇಂಜ್ ಆಗಲ್ಲ.
cos into cos only. One second. Two point minus x is code cordon. Okay, which property I applied? One second. First I have to apply this property, no? ಇದನ್ನ ನಾನು ಸ್ವಲ್ಪ ಸ್ಪ್ಲಿಟ್ ಮಾಡ್ಕೋಬೇಕಲ್ವಾ ಫಸ್ಟ್ 0 to 2a. One second. What is the property that says it is 2 times 0 to a f of x dx ಅಂತ ಹೇಳುತ್ತಲ್ಲ, either this or this. Okay, so first I will split my question here first. 2 pi ಅನ್ನ ನಾನು ಹೇಗೆ ಬರ್ಕೋಬಹುದು ಫಸ್ಟ್? ಓಕೆ, ಡೈರೆಕ್ಟ್ ಆಗಿ ನಿಮಗೆ ಸಿಗ್ತಾ ಇಲ್ಲ ಆನ್ಸರ್. ಸೊ ಫಸ್ಟ್ 0 to 2 pi cos pi dx. ಓಕೆ, 2 pi ಅನ್ನ ನಾನು 2 times 0 to pi ಅಂತ ಬರ್ಕೋಬಹುದಾ? Yes, ma'am. Okay, so 0 to first time ಈ ತರ ಬರ್ಕೊಂತೀನಿ. Now you check for f of x. Okay, so f of x cos to the power 5x ಆಯ್ತು. So now 5 minus x ಚೆಕ್ ಮಾಡ್ಬೇಕಂದ್ರೆ f of 2a minus x ಚೆಕ್ ಮಾಡ್ಬೇಕಂದ್ರೆ ಅವಾಗ ಇದೇನಾಗುತ್ತೆ? cos 5 minus x ಆಗುತ್ತೆ. ಕರೆಕ್ಟಾ? Now this is nothing but cos. Pi ಅಂದ್ರೆ cos change ಆಗಲ್ಲ. So cos will remain as it is. But tell me which quadrant is pi minus x? Which Second, Second quadrant. In second quadrant, cos is positive or negative? negative. Negative. Okay. Now negative. How many times you are multiplying? Odd Five. time. Odd times ಅಂದ್ರೆ ಇದೇನಾಗುತ್ತೆ? Minus ಆಗುತ್ತೆ. Correct ಅಲ್ವಾ? So did you get minus of f of x? Yes, Yes. ma'am. So minus ಆಗಿದ್ರಿಂದ ಈಗ ಆನ್ಸರ್ ಸ್ಟ್ರೇಟ್ ಅವೇ ಏನಾಯ್ತು? 0. 0 ಆಯ್ತು. Is this clear with everyone? Okay. So Ma'am. any doubts to anyone so far? No, ma'am. Okay, fine. ಈಗ ನಾನು ಮತ್ತೊಂದು ಕಾನ್ಸೆಪ್ಟ್ ಹೇಳ್ತೀನಿ. And this much concept if we finish, then your almost all types of questions are over. Only thing what remains is solved examples. Okay, solved examples ಅಷ್ಟೇ ಉಳ್ಕೊಳ್ಳುತ್ತೆ. So you have to be very careful. ನಾನು ನಿಮ್ಗೆ ಒಂದು ಹೋಮ್ವರ್ಕ್ ಕೊಡ್ತೀನಿ, ಮಾಡ್ತೀರಾ? Yes, ma'am. 0 to pi by 2 4 plus 3 sin x divided by 4 plus cos x dx. Okay, tell me which property will you apply here? 0 to a. To a. Okay, 0 to a apply ಮಾಡಿ ಇದನ್ನ I ಅಂತ ಬರ್ಕೊಂಡು ಇದನ್ನ equation 1 ಅಂತ ಬರ್ಕೊಳ್ಳಿ. ಆಮೇಲೆ you apply property and equation 2 you will get, add both the equation, apply log property. ಅಥವಾ it's okay, I will only finish. Okay, ಏನಿತ್ತದು? I equals to 0 to pi by 2 log ಇದೆ ಅಲ್ವಾ, ನಾನೇ ಮಾಡ್ಬಿಡ್ತೀನಿ. 4 plus 3 sin x divided by 4 plus 3 cos x ಅಂತ ಇದೆ. Okay, so let this is equation 1. ಇದು actually multiple choice question. So ನಿಮ್ಗೆ multiple choice question ಇದ್ದಾಗ ಸ್ವಲ್ಪ steps ನೀವು ಡೈರೆಕ್ಟ್ ಆಗಿ ಮಾಡ್ಕೋಬಹುದು. If you want 1 or 2 steps I will add, but ನೆನ್ಪಿಟ್ಕೊಳ್ಳಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದ್ದಾಗ ಎಲ್ಲಾ ಸ್ಟೆಪ್ ಮಾಡ್ತಾ ಕುಂತ್ಕೋಬೇಕಂತ ಏನ್ ಅವಶ್ಯಕತೆ ಇಲ್ಲ. ಓಕೆ, ಸೊ ನಾನು ಸ್ವಲ್ಪ ಡೈರೆಕ್ಟ್ ಆಗಿ ಮಾಡ್ಲಾ ಇಲ್ಲಿ? Yes, ma'am. ಸೊ ನಾನು a ಮೈನಸ್ ಎಕ್ಸ್ ಅಪ್ಲೈ ಮಾಡಿದ್ರೆ ಈ ಲಾಗ್ ಹಂಗೆ ಉಳಿತು. 4 ಪ್ಲಸ್ ಸೈನ್ 90 ಮೈನಸ್ ಎಕ್ಸ್ ಏನಾಗುತ್ತೆ? ಕಾಸ್ ಎಕ್ಸ್ ಆಗುತ್ತೆ. 4 ಪ್ಲಸ್ 3 Sin x. ಕಾಸ್ 90 ಮೈನಸ್ ಎಕ್ಸ್ ಏನಾಗುತ್ತೆ? ಸೈನ್ ಎಕ್ಸ್ ಆಗುತ್ತೆ. ಓಕೆ, ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದ್ದಿದ್ರಿಂದ ಸ್ವಲ್ಪ ಡೈರೆಕ್ಟ್ ಮಾಡ್ಕೊಳ್ಳಿ. Now what you do is add equation 1 and 2. Okay, since it is multiple choice I will write many things here directly. 0 to pi by 2. So ನನಗೆ ಏನ್ ಸಿಕ್ತು ಇವಾಗ? ಇದು log of this is 4 plus 3 sin x 4 plus 3 cos x log of ಇದಾಯ್ತು, plus we are adding. So ಇದಾಯ್ತು first function and this is your second function. Okay, now tell me, is this in the form of log of a plus log of b? Yes, ma'am. And we know what is log of a plus log of b. What is log of a plus log of b? Log of a into b. Correct? So ಇದು log a ಆಮೇಲೆ log into b ಆಯ್ತು. b ಏನಾಯ್ತು ಇವಾಗ? ಇದು 3 cos x ಆಯ್ತು, 4 plus 3 sin x ಆಯ್ತು. ಕರೆಕ್ಟಾ? Now tell me, this and this and this and this cancels. Yes, ma'am. Log 1 ಉಳಿತು. Log 1 is nothing but what? 0. Zero. What is your integral answer? 0. Clear? Yes, ma'am. So this is your multiple choice. Now next ಒಂದು ಮಾಡ್ತೀನಿ.
ಪ್ಲೀಸ್ ಬಿ ವೆರಿ ಕೇರ್ಫುಲ್. ಅಂಡರ್ಸ್ಟ್ಯಾಂಡ್, ನಿಮ್ಗೆ ಒಂದ್ ಅಂಡರ್ಸ್ಟ್ಯಾಂಡ್ ಆದ್ರೆ ಸಾಕು. ಲೆಟ್ ದ ಕ್ವೆಶನ್ ಇಸ್ ಎನಿಥಿಂಗ್, ಲೆಟ್ ದ ಲಿಮಿಟ್ ಆಲ್ಸೋ ಬಿ ಎನಿಥಿಂಗ್. ಓಕೆ, ಏನಾದ್ರೂ ಲಿಮಿಟ್ ಆಗಿರ್ಲಿ, ಏನಾದ್ರೂ ಮಾಡ್ ಫಂಕ್ಷನ್ ಆಗಿರ್ಲಿ, ವಿ ಕ್ಯಾನ್ ಡೂ ಇಟ್. ಓಕೆ, ಸೊ ಏನ್ ಹೇಳ್ತಾರೆ, ಫೈಂಡ್ ದ ಇಂಟಿಗ್ರಲ್ ಆಫ್ ದಿಸ್ ಅಂತ ಹೇಳ್ತಾರೆ. ನಾವು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, in differentiability we know mod x is not differentiable. Yes or no? Yes, ma'am. ನಮ್ಗೆ differentiation of mod x ಗೊತ್ತಾ? No. Okay, mod x is not differentiable. ಈಗ differentiable ಮತ್ತೆ integration reverse of each other. So ನಮ್ಗೆ differentiation ಗೊತ್ತಿಲ್ಲ ಅಂದ್ಮೇಲೆ is mod function integrable? No. Okay, Ma'am. so first and foremost thing, these modulus function is not differentiable. So since it is not differentiable, we don't know what is reverse process of it. Andre integration andre reverse process of differentiation. So nimde task ಏನಂದ್ರೆ, first and foremost thing, you have to remove this mod. Okay, ಹೇಗೆ remove ಮಾಡ್ತೀರಾ mod ಅನ್ನ? It is x if x is greater than 0. Correct ಅಲ್ವಾ? And it is minus x if x is less than 0. Yes or no? Yes, ma'am. Okay, so ಈ ತರ ನಮ್ಗೆ mod definition ಗೊತ್ತು. ಸ್ವಲ್ಪ ಇಲ್ಲಿ ಬರೋಣ. What you can do is, first and foremost thing, tell me, is it in the form of minus a2 plus a? Yes, ma'am. Okay, minus a2 plus a ಫಾರ್ಮ್ ನಲ್ಲಿ ಇದೆ. Okay, so ನಮ್ಗೆ ಒಂದು ಮೆಕ್ಯಾನಿಸಮ್, ಈ ಮೆಕ್ಯಾನಿಸಮ್ ಟೆಕ್ಸ್ಟ್ ಬುಕ್ ನಲ್ಲಿ ಕೊಡಲ್ಲ ಅವ್ರು ಅನ್ಕೊಂತೀನಿ. ಒಂದ್ ನಿಮಿಷ. I guess this mechanism they will not mention in textbook. Should I make a point and give in your notes or? Okay, yes, ಈ ಮೆಕ್ಯಾನಿಸಮ್ ಸ್ವಲ್ಪ ಹೇಳ್ಬಿಡ್ತೀನಿ. ಸಿಯಾ, ಈ ಮೈನಸ್ ಎ ಟು ಎ ನ ಮೈನಸ್ ಎ ಟು 0 ಪ್ಲಸ್ 0 ಟು ಎ ಅಂತ ನಾವು ಸ್ಪ್ಲಿಟ್ ಮಾಡ್ಕೋಬಹುದಲ್ವಾ? Yes, ma'am. ದಿಸ್ ಪ್ರಾಪರ್ಟಿ ವಿ ನೋ. ಎ ಟು ಬಿ ನ ನಾವು ಎ ಟು ಸಿ ಪ್ಲಸ್ ಸಿ ಟು ಬಿ ಅಂತ ಸ್ಪ್ಲಿಟ್ ಮಾಡ್ಕೋಬಹುದು. ಓಕೆ, ದಿಸ್ ವಿ ನೋ. ಓಕೆ, ಸೊ ದಿಸ್ ಪ್ರಾಪರ್ಟಿ little bit, what's first mechanism, understand. What you do is substitute this modulus function to 0. ಅದು ಏನೇ modulus function ಆಗಿರ್ಲಿ, substitute it to what? 0. Okay, so ಇದನ್ನ ನಾನು ಸಾಲ್ವ್ ಮಾಡ್ಕೊಂಡ್ರೆ, from this what I will get? X plus 2 as 0. And what is the value of x I will get? Minus. Okay, now tell me, will your minus 2 belong to your given interval upper limit and lower limit or no? Yes, ma'am. Okay, so it will belong. So ಈ ತರ belong ಆಗಿದ್ರಿಂದ ನಾನು ಏನ್ ಮಾಡ್ತೀನಿ ಅಂದ್ರೆ, so my first mechanism is I substituted my modulus function to 0, find out the value of x. ಈ x ಏನ್ ಸಿಗುತ್ತೆ ನನಗೆ? x ಎಷ್ಟು ಸಿಕ್ತಿವಾಗ? -2 ಅಂತ ಸಿಕ್ತು. ಓಕೆ, ಸೊ ಟೆಲ್ ಮಿ, ಈ ತರ ನಾನು ರಿಯಲ್ ಲೈನ್ ತಗೊಂಡ್ರೆ ಇಲ್ಲಿ -5 ಇದೆ, ಇಲ್ಲಿ 5 ಇದೆ, ಇಲ್ಲಿ somewhere -2 ಬರುತ್ತಲ್ಲ? Yes, ma'am. So what I will do is, I will write this as -5 to -2 plus -2 to 5. Plus 5. Okay, plus 5. ಈಗ ನಾವು we are trying to remove this mod. Okay, so ಇಲ್ಲಿ x plus 2 ಆಯ್ತು, f of x, ಇಲ್ಲಿ x plus 2 ಆಯ್ತು, because we took the intervals already. So modulus ಹೋಯ್ತು ಇವಾಗ. ಆದ್ರೆ you have to be very careful whether it is plus or minus. Okay, first interval ಏನಿದೆ? -5 to -2 ಇದೆ, ಕರೆಕ್ಟಾ? ಓಕೆ, ಯಾವ್ದಾದ್ರು ಒಂದ್ ನಂಬರ್ ಹೇಳಿ ನನ್ಗಿಲ್ಲಿ. ಸೇ -3 ತಗೊಳ್ಳ? Yes, ma'am. ಸೊ x plus 2 ಇದೆ, -3 plus 2. -3 plus 2 ಎಷ್ಟಾಯ್ತು? -1 ಆಯ್ತು. ಅಂದ್ರೆ ಈ ಇಂಟರ್ವಲ್ ನಲ್ಲಿ ದಿಸ್ ಫಂಕ್ಷನ್ ಇಸ್ ನೆಗೆಟಿವ್. ಓಕೆ, now you take any number from this interval, any number, whichever you want. Okay, shall I take 1? Yes, ma'am. You take any one. Okay, so 1 plus 2 ಎಷ್ಟಾಯ್ತು? 3 ಆಯ್ತು. So is your answer positive or negative here? Positive. ಸೊ ನಾವು ಈ ಡೆಫಿನೇಷನ್ ಅಪ್ಲೈ ಮಾಡ್ಕೊಂಡ್ವಿ. ಹೇಗೆ ರಿಮೂವ್ ಮಾಡ್ಬೋದು? ನಾನು ಮಾಡು x ಯಾವಾಗ ಇದು ಪಾಸಿಟಿವ್ ಇರುತ್ತೆ, -x ವೆನ್ ಇಟ್ ಇಸ್ ನೆಗೆಟಿವ್. ಓಕೆ, ಸೊ ನನ್ಗೆ ಮಾಡ್ ರಿಮೂವ್ ಮಾಡ್ಬೇಕಿತ್ತು, ನಾನು ಮಾಡ್ ರಿಮೂವ್ ಮಾಡಿದೆ. ಓಕೆ, ದಿಸ್ ಮಚ್ ಇಸ್ ಕ್ಲಿಯರ್ ಟು ಎವ್ರಿ ಒನ್? Yes, ma'am. ರಿಮೈನಿಂಗ್ ಇಂಟಿಗ್ರೇಷನ್ ಇಸ್ ಈಸಿ. ನಾನು ಈ ಇಂಟಿಗ್ರೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ. ಇಂಟಿಗ್ರೇಷನ್ ಇಸ್ ವೆರಿ ಈಸಿ. ಐ ಆಮ್ ಟ್ರೈಂಗ್ ಟು ಟೆಲ್, if you have a function -a to +a, okay, what you will do first? Equate mod x to what? 0. So x ಏನ್ ಸಿಕ್ತು ನಿಮ್ಗೆ? 0 ಅಂತ ಸಿಕ್ತು, ಕರೆಕ್ಟಾ? So how will you split your intervals? -a to 0 plus 0 to a. Okay, now you want to remove this mod. How will you remove? It is positive,
when x is greater than 0, it is negative when x is less than 0. Okay, so ಈ ಕೊಟ್ಟಿರೋ ಇಂಟರ್ವಲ್ ನಲ್ಲಿ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ನೋಡಿ, ಈ ಕೊಟ್ಟಿರೋ ಇಂಟರ್ವಲ್ ನಲ್ಲಿ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ನೋಡಿ. That's your answer. Is this clear? Yes, ma'am. Okay, so now remaining integration is easy. So ಇದು ಮೈನಸ್ ಆಯ್ತು, ಇಂಟಿಗ್ರೇಷನ್ ಆಫ್ ಎಕ್ಸ್ ಏನಾಯ್ತು x square by 2, ಇಂಟಿಗ್ರೇಷನ್ ಆಫ್ 2 ಏನಾಯ್ತು 2x, from where to where minus 5 to minus 2. Okay, again integration of x is x square by 2, integration of 2 is 2x, from where to where minus 2 to 5. Okay, so you know how to apply the limits, right? Yes, ma'am. ನಾನು ಸ್ವಲ್ಪ ಸ್ಕಿಪ್ ಮಾಡ್ತೀನಿ, ಸ್ವಲ್ಪ ಇದು ಮೈನಸ್ ಹಂಗೆ ಉಳಿತು. This is upper limit for the first one, minus lower limit. ಅಂದ್ರೆ Minus. ಇದು ಪ್ಲಸ್ ಇಂಟು ಮೈನಸ್ ಮತ್ತೆ ಮೈನಸ್ ಆಯ್ತು, 2 ಇಂಟು ಮೈನಸ್ 5 ಆಯ್ತು. ಆಮೇಲೆ ಇದಕ್ಕೆ ಮತ್ತೆ 5 ಸ್ಕ್ವೇರ್ 2 ಇಂಟು 5 ಮೈನಸ್ ಲೋವರ್ ಲಿಮಿಟ್. ಸೊ ಮೈನಸ್ ಅಂದ್ರೆ ಇದೇನಾಯ್ತು ಮೈನಸ್ ಆಫ್ ಫಸ್ಟ್ ಫಂಕ್ಷನ್, ಪ್ಲಸ್ ಇಂಟು ಮೈನಸ್ ಮತ್ತೆ ಮೈನಸ್ ಆಯ್ತು, ಈ ತರ ಬರುತ್ತೆ. ಓಕೆ, ದಿಸ್ ಮಚ್ ಅಲ್ಜಿಬ್ರಾ ಯು ಕ್ಯಾನ್ ಸಾಲ್ವ್. Yes, ma'am. ಇದು ಟೆಕ್ಸ್ಟ್ ಬುಕ್, the answer comes to be 29. ಈ ತರ ಮಾಡಿದ್ರು. Okay, so this is the concept of modulus function, very important. Okay, so 1 or 2 I will give you homework, you try it. ನಾನು ನಿಮ್ಗೆ ಕೊಡ್ತೀನಿ ಫಂಕ್ಷನ್. ಏನಿದೆ 2 to 8 ಇದೆ, mod x minus 5 ಇದೆ. ಓಕೆ, ಸೊ ಫಸ್ಟ್ ಮೆಕ್ಯಾನಿಸಮ್ ನೀವ್ ಏನ್ ಮಾಡ್ತೀರಾ, ಇದನ್ನ ಈಕ್ವೇಟ್ ಟು 0 ಮಾಡ್ಕೊಳ್ಳಿ. ಓಕೆ, ಈಕ್ವೇಟ್ ಟು 0 ಮಾಡ್ಕೊಂಡಾಗ x ವ್ಯಾಲ್ಯೂ ಎಷ್ಟು ಸಿಕ್ತು ನಿಮ್ಗೆ 5 ಅಂತ ಸಿಗುತ್ತೆ. ವಿಲ್ ದಿಸ್ ಬಿಲಾಂಗ್ ಟು 2 to 8? ಎಸ್. ಓಕೆ, ಸೊ ಈ ಕೊಟ್ಟಿರೋ ಕ್ವಶನ್ ಅನ್ನ ಹೇಗೆ ಸ್ಪ್ಲಿಟ್ ಮಾಡ್ಕೋತೀರಾ, 2 to 5 ಪ್ಲಸ್ 5 to 8. ಓಕೆ, ಈಗ f of x 2 to 5 ನಲ್ಲಿ, ಓಕೆ, ಸೊ ದಿಸ್ ಇಸ್ 2, ದಿಸ್ ಇಸ್ 5, ದಿಸ್ ಇಸ್ 8. ಏನಿದೆ ನಿಮ್ದು ಫಂಕ್ಷನ್ x minus 5 ಇದೆ. 2 to 5 ನಲ್ಲಿ ಯಾವ್ದಾದ್ರು ಒಂದು ನಂಬರ್ ತಗೊಳ್ಳಿ, ಎನಿ ನಂಬರ್ ಆಫ್ ಯುವರ್ ವಿಶ್, ಎನಿ ರಿಯಲ್ ನಂಬರ್. ಓಕೆ, shall I take 4? Yes, ma'am. If I take 4, whether this is negative or positive? Negative. So ಇಲ್ಲಿ ಏನಾಯ್ತು, ಇದು minus of x minus 5 ಆಯ್ತು. From here if you take any number, 6 minus 5 ಏನಾಯ್ತು positive ಆಯ್ತು. So here it will be positive x minus 5. This is how you have to remove the mod when the intervals are given. Is this clear? Yes, ma'am. Yes. So this is the end of your 11th exercise, and please make sure that you will solve examples also from the textbook. Everything is there stepwise. So ಅದರಲ್ಲಿ ನಾವು you can do it directly. ನಿಮ್ಗೆ ಅರ್ಥ ಆಗುತ್ತೆ ಟೆಕ್ಸ್ಟ್ ಬುಕ್ ನೋಡಿದ್ರೆ. This is the end of 11th exercise, and also this is the end of integration finally. Okay, so integration carries 20 marks in the exam, and this 11th exercise is for part E. Okay, so this much, and this is the end. Tomorrow we will start with applications of integration. Any doubts in today's session to anyone? No, ma'am. Okay, so Swalpa, 1-2 minutes I will take. Do you have physics class today or no? It is there. 1 second, just I will okay, 20 marks ನಲ್ಲಿ ನಿಮಗೆ ಫಿಕ್ಸ್ ಕ್ವೆಶ್ಚನ್ಸ್ ಇರೋದು ಮಾತ್ರ ಹೇಳ್ಬಿಡ್ತೀನಿ. ಪಾರ್ಟ್ ಇ ನಲ್ಲಿ ಓಕೆ 7.11 ಎಕ್ಸರ್ಸೈಸ್ ಅಂಡ್ ಪ್ರೂಫ್. ಓಕೆ, ಪಾರ್ಟ್ ಇ ಇದೆ ಕ್ವೆಶ್ಚನ್ ಕೇಳ್ತಾರೆ. ಪಾರ್ಟ್ ಡಿ ನಲ್ಲಿ ಅಂದ್ರೆ ಯಾವುದು 5 ಮಾರ್ಕ್ಸ್ ಕ್ವೆಶ್ಚನ್ ನಲ್ಲಿ 7.4 ಅಂಡ್ ಪ್ರೂಫ್ ಇದು ಕೇಳ್ತಾರೆ. ಓಕೆ, ಸೊ ರಿಮೈನಿಂಗ್ ಪಾರ್ಟ್ ಎ ಅಂದ್ರೆ 1 ಮಾರ್ಕ್ ಕ್ವೆಶ್ಚನ್ಸ್. 1 ಮಾರ್ಕ್ ಕ್ವೆಶ್ಚನ್ ನಲ್ಲಿ ಈ ಡೈರೆಕ್ಟ್ ಇಂಟಿಗ್ರೇಷನ್ ಅಥವಾ ಸಬ್ಸ್ಟಿಟ್ಯೂಷನ್ ಅದನ್ನ ಕೇಳಬಹುದು. ಓಕೆ, ಆಮೇಲೆ ಪಾರ್ಟ್ ಸಿ ನಲ್ಲಿ ಸ್ವಲ್ಪ ನಿಮ್ಗೆ ಈ ಪಾರ್ಷಿಯಲ್ ಫ್ರಾಕ್ಷನ್ಸ್, ಆಮೇಲೆ ಇದು ಸಮ್ ಮೋರ್ ಟೈಪ್ಸ್ ಮಾಡಿದ್ವಲ್ಲ ಆ ತರ ಕ್ವೆಶ್ಚನ್ಸ್ ಎಲ್ಲ ಪಾರ್ಟ್ ಬಿ ಮತ್ತೆ ಪಾರ್ಟ್ ಸಿ ನಲ್ಲಿ ಕೇಳ್ತಾರೆ. ದಿಸ್ ಇಸ್ ಹೌ ದೇ ವಿಲ್ ಸ್ಪ್ಲಿಟ್. ಈ ಪಾರ್ಟ್ ಡಿ ಮತ್ತೆ ಪಾರ್ಟ್ ಇ ಮಾತ್ರ ಫಿಕ್ಸ್ ಇದೆ. ಇಸ್ ದಿಸ್ ಕ್ಲಿಯರ್ ಟು ಎವ್ರಿವನ್? Yes, ma'am. ಸೊ ಪಾರ್ಟ್ ಬಿ ಮತ್ತೆ ಸಿ ನಲ್ಲಿ ಉಳಿದಿರೋದು. ಪಾರ್ಟ್ ಎ ನಲ್ಲಿ ಸ್ವಲ್ಪ ಡೈರೆಕ್ಟ್ ಇಂಟಿಗ್ರೇಷನ್, ಡೈರೆಕ್ಟ್ ಅಂದ್ರೆ ಫಸ್ಟ್ ಎಕ್ಸರ್ಸೈಸ್ ಬರುತ್ತಂತ ಏನಿಲ್ಲ. ಸ್ವಲ್ಪ ಸಬ್ಸ್ಟಿಟ್ಯೂಷನ್, ಈಸಿ ಇರೋ ಸಬ್ಸ್ಟಿಟ್ಯೂಷನ್, ಸ್ವಲ್ಪ ಈಸಿ ಇರೋ ಟ್ರಿಗ್ನೋಮೆಟ್ರಿ ಕೂಡ ಬರ್ಬೋದು. ಅಂಡ್ ಬಿ ಅಂಡ್ ಸಿ ವಿಲ್ ಬಿ ರಿಮೈನಿಂಗ್ ಆಲ್. Okay, so please start practicing properly. Tomorrow we will start with applications of integration. Okay, I will stop the class, and this is the end of your integration chapter. Okay, yes, take care everyone. We will